ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಕಾಲಿಕ ಆಲಿಕಲ್ಲು ಮಳೆಗೆ ಬೆಚ್ಚಿದ ರೈತರು. ನಿನ್ನೆ ರಾತ್ರಿ ಸುರಿದ ಆಲಿಕಲ್ಲು ಮಳೆಯಿಂದ ಕೋಟ್ಯಾಂತರ ರೂಪಾಯಿ ಬೆಳೆ ಹಾನಿ. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ರೈತರ ಸಂಕಷ್ಟ. ಗಡಿ ತಾಲೂಕು ಗುಡಿಬಂಡೆಗೂ ತಟ್ಟಿದ ವಾಣಿಜ್ಯ ಅನಿಲ ಸಿಲಿಂಡರ್ ಕೊರತೆ. ಗ್ಯಾಸ್ ಕೊರತೆಯಿಂದ ಗುಡಿಬಂಡೆಯಲ್ಲಿ ಹೋಟೆಲ್ಗಳ ಬಂದ್. ಹೊರಗಿನಿಂದ ಬರುವ ಜನರಿಗೆ ಆಹಾರವಿಲ್ಲದೆ ಪರದಾಟ. ಜಿಲ್ಲೆಯ ಜನತೆ ಸ್ವಸಹಾಯ ಗುಂಪಿನ ಮಹಿಳಾ ಸದಸ್ಯರ ಪದಾರ್ಥ ಖರೀದಿಸಲು ಬಾಗೇಪಲ್ಲಿ ತಹಸೀಲ್ದಾರ್ ಮನವಿ. ಸ್ಥಳೀಯ ವಿಶೇಷತೆಗಳನ್ನು ಬಿಂಬಿಸುವ ಯುಗಾದಿ ದಿನಸಿ ಖರೀದಿಸಿ ಪ್ರೋತ್ಸಾಹಿಸಲು ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ ಮನವಿ. ವಾರ್ತೆಗಳ ವಿವರ. ಅದೊಂದು ಬರದ ನಾಡು, ಬಯಲು ಸೀಮೆಯೆಂದೇ ಕುಖ್ಯಾತಿ ಪಡೆದಿರುವ ಜಿಲ್ಲೆ. ಅಲ್ಲಿನ ರೈತರು ಸಾವಿರಾರು ಅಡಿ ಬೋರ್ವೆಲ್ ಕೊರೆಸಿ ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಹೂ, ಹಣ್ಣು, ತರಕಾರಿ ಸೇರಿದಂತೆ ತರಹೇವಾರಿ ಬೆಳೆಗಳನ್ನ ಬೆಳೆದು ಸೈಯೆನಿಸಿಕೊಂಡಿದ್ರು. ಆದರೆ ನಿನ್ನೆ ರಾತ್ರಿ ಸುರಿದ ಅಕಾಲಿಕ ಆಲಿಕಲ್ಲು ಮಳೆಯಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬೆಳೆಗಳು ಹಾನಿಯಾಗಿ ರೈತರ ಬದುಕು ಸಂಕಷ್ಟಕ್ಕೀಡಾಗಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಆಕಾಶದಿಂದ ಮುತ್ತುಗಳಂತೆ ಸುರಿಯುತ್ತಿರುವ ಆಲಿಕಲ್ಲು ಮಳೆ. ಮತ್ತೊಂದೆಡೆ ಅದೇ ಮಳೆ ರೈತನ ಬದುಕನ್ನೇ ನುಂಗಿದ ದೃಶ್ಯ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ. ಅಂದಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ, ಗುಡಿಬಂಡೆ ಸೇರಿದಂತೆ ಹಲವು ಭಾಗಗಳಲ್ಲಿ ನಿನ್ನೆ ರಾತ್ರಿ ಆಲಿಕಲ್ಲು ಮಳೆಯ ಆರ್ಭಟ ಹೆಚ್ಚಾಗಿತ್ತು. ಇನ್ನೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಅಡವಿಗೊಲ್ಲಾರಹಳ್ಳಿ, ಈತಮಾಕಲಹಳ್ಳಿ, ಮರಳುಕುಂಟೆ ಸೇರಿದಂತೆ ದಿಬ್ಬೂರು ಗ್ರಾಮದ ಭಾಗಗಳಲ್ಲಿ ದಾಳಿಂಬೆ, ದ್ರಾಕ್ಷಿ, ಹೂವಾ ಬೆಳೆಗಳು ಭಾರೀ ಪ್ರಮಾಣದಲ್ಲಿ ಹಾನಿಗೊಳಗಾಗಿವೆ. ಇನ್ನು ಅಡವಿಗೊಲ್ಲರಹಳ್ಳಿ ಗ್ರಾಮದ ರಾಮಚಂದ್ರಪ್ಪ ಎಂಬುವರು ಬ್ಯಾಂಕಿನಲ್ಲಿ ಸಾಲ ಮಾಡಿ 3 ಎಕರೆ ಜಮೀನಿನಲ್ಲಿ ಸುಮಾರು 6 ಲಕ್ಷ ರೂಪಾಯಿ ಖರ್ಚು ಮಾಡಿ ಸುಮಾರು 60 ಟನ್ಗಳಷ್ಟು ನಿರೀಕ್ಷೆಯಂತೆ ಭರ್ಜರಿ ದ್ರಾಕ್ಷಿ ಬೆಳೆದಿದ್ರು. ಆದರೆ ರೈತನ ಕನಸು ಒಂದು ರಾತ್ರಿಯಲ್ಲಿ ನಾಶವಾಗಿದೆ. ಆಲಿಕಲ್ಲು ಮಳೆಯಿಂದ ದ್ರಾಕ್ಷಿ ಕಾಯಿಗಳು ಹೊಡೆದು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ರೈತನ ಬದುಕು ದಿಕ್ಕು ತೋಚದಂತಾಗಿದೆ. ನಮ್ಮದು ದ್ರಾಕ್ಷಿ 3 ಎಕರೆ ಐತೆ. ಇದಕ್ಕೆ ಬಂಡವಾಳ 6 ಲಕ್ಷ ಬಿದ್ದೈತೆ. ಇನ್ನೊಂದೂವರೆ ತಿಂಗಳಿದ್ರೆ ಫಸಲು ಬಂದ್ಬಿಡೋದು. ಇದು ಅಕಾಲಿಕವಾಗಿ ಮಳೆ ಬಂದೈತೆ. ರಾತ್ರಿ 5:30ಗೆ ಬಂದಿದ್ದು ಸಾಯಂಕಾಲ 5:30ಇಂದ 8:30ವರೆಗೂ ಮಳೆ, 3 ಅವರ್ರು. ಅದರಲ್ಲಿ 1 ಅವರು ಆನೆಕಲ್ಲೆ ಬಿತ್ತು. ಅಕಾಲಿಕವಾಗಿ ಬಂದಿದ್ದಕ್ಕೆ ಎಲ್ಲ ಡ್ಯಾಮೇಜ್ ಆಗಿ ಒಂದು 24 ಲಕ್ಷ ಬರೋದು. ಈಗ ಅರ್ಧನೂ ಬರೋಲ್ಲ ಸರ್. ಈಗ ಸರ್ಕಾರದಿಂದ ಏನಾದರೂ ಪರಿಹಾರ ಕೊಡೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ. ಇದು ಒಂದು 60 ಟನ್ ಬರುತ್ತೆ. ಎಕ್ಸ್ಪೆಕ್ಟೇಷನ್ 60 ಟನ್ ಬರುತ್ತೆ. ಎಷ್ಟು ಯಾವ ರೀತಿ ಕಷ್ಟ ಬಿದ್ದಿದೆ ಬೆಳೆಯೋಕ್ಕೆ? ಸಿಕ್ಕಾಪಟ್ಟೆ ಸರ್. 1000 ರೂಪಾಯಿ ಲೇಬರು, ಸಿಕ್ಕಾಪಟ್ಟೆ ಲೇಬರು ಸಿಗಲ್ಲ. ಎಲ್ಲ ಸ್ವಂತ ಲೇಬರ್ನ ತಗೊಂಬಂದು 1,000 ಕೊಟ್ಟು ಮಾಡಿಸಿದ್ದೀವಿ. ಇದು ನೀವು 1 ಎಕರೆ ದ್ರಾಕ್ಷಿ ಬೆಳಿಬೇಕಾದ್ರೆ ಎಷ್ಟು? 2 ಲಕ್ಷ ಬೀಳುತ್ತೆ ಸರ್. 1 ಎಕರೆ ದ್ರಾಕ್ಷಿ ಬೆಳಿಬೇಕಾಗಿದ್ರೆ 2 ಲಕ್ಷ, 2.5 ಲಕ್ಷವರೆಗೂ ಬೀಳುತ್ತೆ. ಇನ್ನು 1.5 ತಿಂಗಳು ಕಾಪಾಡಬೇಕು ನಾವು. ಇದುವರೆಗೂ 2 ಲಕ್ಷ ಬಿದ್ದೈತೆ. ಇನ್ನು 1.5 ಲಕ್ಷ ಬೀಳುತ್ತೆ. ಕಷ್ಟನೇ ಸರ್. ಈಗ ಬೆಳೆನೂ ಹೋಯ್ತು. ಇನ್ನು ಮುಂದೇನೂ ಸಾಲ ಮಾಡಬೇಕು, ಬ್ಯಾಂಕ್ಗಳಿಗೆ ಸಾಲ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು. ಮುಂದೇನೂ ಕಷ್ಟನೇ. ತಿರುಗಿ ಇನ್ನು 1 ವರ್ಷ ಬೆಳೆ ಬರೋವರೆಗೂ ನಮಗೆ ಏನು ಲಾಭ ಇಲ್ಲ. 2 ಎಕರೆ ಜಮೀನಿನಲ್ಲಿ ಸುಮಾರು 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಶ್ರೀಮಂತರ ಬೆಳೆ ಎಂದೇ ಖ್ಯಾತಿಯ ದಾಳಿಂಬೆಯನ್ನ ಬೆಳೆದಿದ್ರು. ರಾತ್ರಿ ಸುರಿದ ಭಾರೀ ಗಾಳಿ ಹಾಗೂ ಆಲಿಕಲ್ಲು ಮಳೆಯಿಂದ ಗಿಡದಲ್ಲಿ ಇರಬೇಕಾದ ದಾಳಿಂಬೆ ಹೂಗಳು ನೆಲಕ್ಕೆ ಉದುರಿ ರಾಶಿಯಾಗಿದೆ.
ಇದರಿಂದ ನಮ್ಮ ಬದುಕು ಮೇಲೆ ಕೆಳಗೆ ನೋಡುವಂತಾಗಿದೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ಮಳೆ ಬರುತ್ತೆ, ಮಳೆ ಬಂದರೆ ಆನೆಕಲ್ಲು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆನೆಕಲ್ಲು ಬಂದು ತೋಟ ಎಲ್ಲ ಹೂವೆಲ್ಲ ಉದುರೋ ಥರ ಆಗ್ಬಿಡ್ತು. ತುಂಬ ಲಾಸ್ ಆಯ್ತು ಸರ್. ಹಬ್ಬಕ್ಕೆ ಏನಿಲ್ಲ ಸರ್, ವರಲಕ್ಷ್ಮಿ ಹಬ್ಬಕ್ಕೆ ನಾವು ಫಸ್ಟ್ ಕ್ರಾಪ್ ತಗೊಳ್ಳೋಣ ಅಂತ ಮಾಡ್ಕೊಂಡಿದ್ವಿ. ಎಲ್ಲ ಚೆನ್ನಾಗಿ ಹೂವೆಲ್ಲ ಚೆನ್ನಾಗಿ ಕೂತಿತ್ತು, ಕ್ಲೀನಾಗಿ ಎಲ್ಲ ಉದ್ರುಬಿಡ್ತು ಸರ್. ಯುಗಾದಿ ಹಬ್ಬಕ್ಕೂ ಫ್ಲವರ್ ಎಲ್ಲ ರೇಟ್ ಇದೆ. ಫ್ಲವರು ಎಲ್ಲ ಡ್ಯಾಮೇಜ್ ಬಂದ್ಬಿಡ್ತು, ನಮ್ಮದು ಎಲ್ಲ ಫ್ಲವರ್ ಜಾಸ್ತಿ ಬಂದ್ಬಿಡ್ತು. ದಾಳಂಬ್ರಿ ಫುಲ್ಲು ಕೈಕಸ್ತು, ಬಂಡವಾಳ ಜಾಸ್ತಿ ತಗೊಂತು. ಇನ್ನೂ ಒಂದು ವರ್ಷ ಬೇಕು ಸರ್ ಇದನ್ನು ರೆಸ್ಟ್ ಮಾಡಬೇಕಾದ್ರೆ ನಾವು. ರೈತನ ಪರಿಸ್ಥಿತಿ ಮೇಲೆ ಕೆಳಗೆ ನೋಡೋದಂಗೆ ಆಗೈತೆ. ಯಾಕಂದರೆ ಈಗ ಇನ್ವೆಸ್ಟ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಯಾರನ್ನ ಕೇಳಿದರೆ ಇನ್ನು ಮುಂದಿನ ವರ್ಷ ನೀನು ಬೆಳೆ ತಗೊಳೋದು ಎಲ್ಲಿಂದ ಬರ್ತದಪ್ಪ, ಕೊಡೋಕ್ಕಾಗಲ್ಲ ಅಂತಾರೆ. ಆ ಥರ ಪರಿಸ್ಥಿತಿ ಆಗೈತೆ ಸರ್. ಆಗೈತೆ ಸರ್. ಒಂದು ಎಕರೆಗೆ ಏನಿಲ್ಲ ಅಂದರೆ 2 ಲಕ್ಷ ತಗೊಳುತ್ತೆ. 2 ಎಕರೆಗೆ 5 ಲಕ್ಷ ಗಂಟ ಬಂಡವಾಳ ಇನ್ವೆಸ್ಟ್ ಮಾಡಿದ್ದೀವಿ ನಾವು ಸರ್. ಈ ಭಾಗದಲ್ಲಿ ಸುಮಾರು ಒಂದು 15 ಎಕರೆ ಆಗಿದೆ ಸರ್. ನಮ್ಮೂರಲ್ಲಿ ಮಾತ್ರ ಒಂದು 5 ಕಿಲೋಮೀಟರ್ ಸುತ್ತು ಸರೌಂಡಿಂಗಲ್ಲೇ ಆನೆಕಲ್ಲು ಬಿದ್ದೈತೆ ಅಂತ ನ್ಯೂಸ್ ಬರ್ತಾ ಇದೆ ಬೆಳಗ್ಗೆಯಿಂದ. ಇನ್ನು ಮಳೆಯಿಂದ ಉಂಟಾದ ಹಾನಿಯನ್ನ ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸುಮಾರು 40% ಬೆಳೆ ಹಾನಿಯಾಗಿದೆ ಎಂದು ಅಂದಾಜಿಸಲಾಗಿದೆ. ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಸರ್ವೆ ನಡೆಸುತ್ತಿದೆ. ವರದಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ ಬಳಿಕ ರೈತರಿಗೆ ಪರಿಹಾರ ನೀಡಲಾಗುತ್ತದೆ ಎಂದು ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಗಾಯತ್ರಿ ತಿಳಿಸಿದ್ದಾರೆ. ನಿನ್ನೆ ಸಾಯಂಕಾಲ ಅಂದರೆ ರಾತ್ರಿ ಆಲಿಕಲ್ ಸಹಿತ ಮಳೆ ಆಗಿದೆ ಕೆಲವು ಭಾಗಗಳಲ್ಲಿ. ಅದು ಎಸ್ಪೆಷಲಿ ಚಿಕ್ಕಬಳ್ಳಾಪುರ ತಾಲೂಕು ಅಡವಿಗೊಲ್ವಾರಹಳ್ಳಿ, ಮರಳುಕುಂಟೆ ಮತ್ತು ದಿಬ್ಬೂರು ಈ ಏರಿಯಾ ಒಂದು 5 ಕಿಲೋಮೀಟರ್ ಸ್ಟ್ರೆಚ್ ಅಂತ ರೈತರು ಹೇಳ್ತಾ ಇದ್ದಾರೆ. ಈಗ ನಾವು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ RI ಮತ್ತು VA ಇದ್ದಾರೆ, ನಮ್ಮ ಆಫೀಸರ್ಸ್ AHO SADH ಇದ್ದಾರೆ. ಬೆಳಗ್ಗೆಯಿಂದನೂ ಫೀಲ್ಡ್ ವಿಸಿಟ್ ಒಂದು ಕಡೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಾವು ನೋಡ್ದಂಗೆ ದ್ರಾಕ್ಷಿ, ದಾಳಿಂಬೆ ಮತ್ತು ಫ್ಲವರ್ ಕ್ರಾಪ್ಸು, ವೆಜಿಟೇಬಲ್ಸು ಏನು ಫೀಲ್ಡಲ್ಲಿದೆ ಎಲ್ಲ ಕಡೆ ಅಫೆಕ್ಟ್ ಆಗಿದೆ. ಅಲ್ಲ, ಒಂದು ಮೋರ್ ದ್ಯಾನ್ 40% ಅಂತೂ ಲಾಸ್ ಆಗಿದೆ. ಈ ದ್ರಾಕ್ಷಿ ಮತ್ತು ದಾಳಿಂಬೆ ಬೆಳೆಗಳೆಲ್ಲ ಹೆಂಗಂದರೆ ಆಫ್ಟರ್ ಎಫೆಕ್ಟ್. ಈಗ ದ್ರಾಕ್ಷಿ ಕಟಾವು ಹಂತದಲ್ಲಿದೆ, ಅಂದರೆ ಇನ್ನೊಂದು ತಿಂಗಳು ಬಿಟ್ಟು ಕಟಾವು ಮಾಡಬೇಕು, ಆ ಸ್ಟೇಜಲ್ಲಿದೆ. ಅದೀಗ ಕಾಯಿ ಮೇಲೆ ಬಿದ್ದಿರುತ್ತಲ್ವ, ಅದು 2-3 ಡೇಸ್ ಆದಮೇಲೆ ಅದು ಲೆಜನ್ಸ್ ಥರ ಆಗಿಬಿಟ್ಟು ಪೂರ್ತಿ ಬಂಚ್ ಲೂಸ್ ಆಗಿಬಿಡ್ತದೆ, ಕ್ವಾಲಿಟಿ ಹೋಗುತ್ತೆ. ಮತ್ತು ಕೆಲವು ಸರಿ ಇನ್ನೂ ಹಿಂದೆನೇ ಏನಾರ ಮಳೆ ಬಿದ್ದರೆ ರಾಟ್ ಆಗಿ ಪೂರ್ತಿ ಹೋಗ್ಬಿಡುತ್ತೆ. ಅದೇ ಥರ ಫ್ಲವರ್ಸ್ದು ಅಷ್ಟೇ, ಆಲಿಕಲ್ ಬಿದ್ದಿರೋ ಫೋರ್ಸಿಗೆ ಮತ್ತು ಅದು ಒಂದು ಸರಿ ಬಿತ್ತು ಅಂದರೆ ಆ ಭಾಗ ಅದು ಹಾಳಾಗುತ್ತೆ. ಸೊ ಹಂಗಾಗಿ ಲಾಸ್ ಅಂತೂ ಆಗಿದೆ. ಲಾಸ್ನ ನಾವು ಆ್ಯಸ್ ಫಾರ್ SDRF NDRF ನಾಮ್ಸ್ ಏನಿದೆ ಅದ್ರ ಪ್ರಕಾರ ಜಾಯಿಂಟ್ ಸರ್ವೆ ಮಾಡಿ ರಿಪೋರ್ಟ್ ಮಾಡ್ತೀವಿ. ಒಟ್ಟಾರೆ ಅಕಾಲಿಕ ಆಲಿಕಲ್ಲು ಮಳೆಯು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಬದುಕಿಗೆ ದೊಡ್ಡ ಹೊಡೆತ ನೀಡಿದೆ. ಸಾಲ ಮಾಡಿ ಬೆಳೆದ ಬೆಳೆ ನಾಶವಾಗಿದ್ದು ಸರ್ಕಾರದ ನೆರವಿಗಾಗಿ ರೈತರು ಕಾಯ್ತಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆ ಪಟ್ಟಣದಲ್ಲಿ ಕಳೆದ ಕೆಲ ದಿನಗಳಿಂದ ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದ್ದು ಹೋಟೆಲ್ ಉದ್ಯಮ ಅಯೋಮಯವಾಗಿದೆ. ಗ್ಯಾಸ್ ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ಪಟ್ಟಣದ ಬಹುತೇಕ ಹೋಟೆಲ್ಗಳಲ್ಲಿ ಟೀ ಮಾರಾಟ ಸ್ಥಗಿತಗೊಳಿಸಲಾಗಿದೆ. ಗುಡಿಬಂಡೆ ಪಟ್ಟಣದಲ್ಲಿ ಕಳೆದ ಕೆಲ ದಿನಗಳಿಂದ ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದ್ದು ಹೋಟೆಲ್ ಉದ್ಯಮ ಅಯೋಮಯವಾಗಿದೆ. ಗ್ಯಾಸ್ ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ಪಟ್ಟಣದ ಬಹುತೇಕ ಹೋಟೆಲ್ಗಳಲ್ಲಿ ಟೀ ಮಾರಾಟ ಸ್ಥಗಿತಗೊಳಿಸಲಾಗಿದೆ. ಗ್ಯಾಸ್ ಸಮಸ್ಯೆಯಿಂದಾಗಿ ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ತಮ್ಮ ಆಹಾರದ ಪಟ್ಟಿಯನ್ನು ಕಡಿತಗೊಳಿಸಿದ್ದಾರೆ. ಬೆಳಗಿನ ಉಪಹಾರ ಹಾಗೂ ಮಧ್ಯಾಹ್ನದ ಊಟದ ವೈವಿಧ್ಯತೆಗಳು ಕಡಿಮೆಯಾಗಿದ್ದು ಸೀಮಿತ ಪ್ರಮಾಣದ ಆಹಾರ ಮಾತ್ರ ಲಭ್ಯವಾಗುತ್ತಿದೆ. ಇದರಿಂದಾಗಿ ಹೋಟೆಲ್ಗೆ ಬರುವ ಗ್ರಾಹಕರು ತೀವ್ರ ನಿರಾಸೆ ಅನುಭವಿಸುವಂತಾಗಿದೆ. ಹೋಟೆಲ್ಗಳಂದ್ರೆ ಕಮರ್ಷಿಯಲ್ ಇಟ್ಕೊಬೇಕು. ಏನಾದರೂ ಆಪತ್ತುಗಳಾಯ್ತು ಅಂದರೆ ನಮಗೂ ಪ್ರಾಬ್ಲಮ್ಮು, ಅವ್ರಿಗೂ ಪ್ರಾಬ್ಲಮ್. ಚಿಕ್ಕ ಊರಿಂದ ನಾವು ದೊಡ್ಡ ತರೋದಕ್ಕೆ ದೊಡ್ಡವು ಕಮರ್ಷಿಯಲ್ ಸಿಲಿಂಡ್ರು ಗೌರ್ಮೆಂಟ್ ಅವರೇ ಕ್ಲೋಸ್ ಮಾಡಿಸಿದ್ದಾರೆ. ನಾವು ಇರೋಷ್ಟು ದಿನ ನಾವು ಯೂಸ್ ಮಾಡಿದ್ದೀವಿ, ನಮ್ಮ ಕೈಯಲ್ಲಿ ಆಗೋದಿಲ್ಲ. ನಾವು ಕ್ಲೋಸ್ ಮಾಡ್ಕೊಂಡು ನಾವು ಯಾವುದೋ ಕೂಲಿನಲ್ಲಿ ಕಳಿಸ್ಬಿಟ್ಟು ಏನಕ್ಕೊಂದು ಬಾಧೆ ಪಡ್ಕೊಂಡು ಹೋಗ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ನಮ್ಮ MLA ಸಾಹೇಬ್ರಿಗೆ ನಾವು ಕೇಳ್ಕೊತಾ ಇದ್ದೀವಿ, ಆದಷ್ಟು ಇದಕ್ಕೇನೋ ಒಂದು ಪರಿಷ್ಕಾರ ಮಾಡಿಕೊಟ್ಟು ನಮಗೇನೋ ಒಂದು ವಸತಿ ಮಾಡ್ಕೊಬಿಟ್ರಿ ನಮ್ಗೆ ಸಾಕು.
ಗ್ಯಾಸ್ ಸಿಲಿಂಡರ್ ಸಿಗದೆ ಪರದಾಡುತ್ತಿರುವ ಕೆಲ ಹೋಟೆಲ್ ಮಾಲೀಕರು ವ್ಯಾಪಾರ ಉಳಿಸಿಕೊಳ್ಳಲು ಹಳೆಯ ಪದ್ಧತಿಯಾದ ಸೌದೆ ಒಲೆಯನ್ನು ಬಳಸಲಾರಂಭಿಸಿದ್ದಾರೆ. ಆದರೆ ಪಟ್ಟಣ ಪ್ರದೇಶದಲ್ಲಿ ಕಟ್ಟಿಗೆ ಒಲೆ ಹಚ್ಚುವುದು ಹಾಗೂ ಅದರಿಂದ ಬರುವ ಹೊಗೆಯಿಂದಾಗಿ ಕೆಲಸಗಾರರು ಮತ್ತು ಗ್ರಾಹಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಗುಡಿಬಂಡೆ ಗಡಿ ಭಾಗದಲ್ಲಿರುವುದರಿಂದ ಪ್ರತಿದಿನ ನೂರಾರು ಸರ್ಕಾರಿ ನೌಕರರು, ಹೊರಗಿನಿಂದ ಬರುವ ಪ್ರಯಾಣಿಕರು ಆಹಾರಕ್ಕಾಗಿ ಇಲ್ಲಿನ ಹೋಟೆಲ್ಗಳನ್ನೇ ನಂಬಿಕೊಂಡಿದ್ದಾರೆ. ಈಗ ಹೋಟೆಲ್ಗಳು ಕಾರ್ಯನಿರ್ವಹಿಸದ ಕಾರಣ ಇವರೆಲ್ಲರೂ ಹಸಿವಿನಿಂದ ಪರದಾಡುವಂತಾಗಿದೆ. ಗ್ಯಾಸ್ ಸಮಸ್ಯೆ ಹೀಗೆಯೇ ಮುಂದುವರಿದರೆ ಹೋಟೆಲ್ ನಡೆಸಲು ಸಾಧ್ಯವಿಲ್ಲ. ಅನಿವಾರ್ಯವಾಗಿ ಹೋಟೆಲ್ ಬಾಗಿಲು ಹಾಕಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಸ್ಥಳೀಯ ಹೋಟೆಲ್ ಮಾಲೀಕರೊಬ್ಬರು ಆತಂಕ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈಗ ಯಾವುದು ಗ್ಯಾಸ್ ಸಿಗ್ತಾ ಇಲ್ಲ, ಆದ್ರಿಂದ ನಾವು ಅಷ್ಟೇ ಇವಾಗ ಅದು ಗ್ಯಾಸ್ ನಂಬ್ಕೊಂಡಿಲ್ಲ. ಬೆಂಗಳೂರು ಕಡೆ ಎಲ್ಲ ಕಡೆ ತೊಂದರೆ ಆಗ್ತಿದೆ, ನಮಗೂ ಹಾಗೆ ತೊಂದರೆ ಆಗಿದೆ. ಆದ್ರಿಂದ ನಾವು ಈಗ ಸೌದೆ ಒಲೆ, ಹಳೆ ಪದ್ಧತಿ ಸೌದೆ ಒಲೆಯಿಂದನೇ ಪ್ರಿಪೇರ್ ಮಾಡ್ತಾ ಇದ್ವಿ. ಎಷ್ಟು ದಿನದಿಂದ ಮಾಡ್ತಾ ಇದ್ರಿ? ಈಗ 6 days ಇಂದ ಸೌದೆ ಒಲೆಯಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ದೋಸೆ ಎಲ್ಲ ಹಾಕಕ್ಕಾಗ್ತಿಲ್ಲ, ಟೀ ಮಾಡ್ತಾ ಇಲ್ಲ, ಬೇರೆ ಥರ ಫುಡ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ದು ಹಳೆ ಹೋಟ್ಲು ಅಜಂತ ಹೋಟ್ಲು ಅಂತ, ಹಾಗಾಗಿ ಇಲ್ಲಿ ನಮ್ಮದೇ ಕಸ್ಟಮರ್ಗಳು ಜಾಸ್ತಿ ಇದ್ದಾರೆ. ಅವರಿಗೆಲ್ಲ ಯಾವ್ದು ಬೇಕೋ ಅದನ್ನು ಪ್ರಿಪೇರ್ ಮಾಡಿಬಿಟ್ಟು ಸರ್ವ್ ಮಾಡ್ತಾ ಇದ್ದೀವಿ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಬಾಗೇಪಲ್ಲಿ ತಾಲೂಕಿನ ಜನತೆ ಸ್ವಸಹಾಯ ಗುಂಪಿನ ಮಹಿಳಾ ಸದಸ್ಯರು ತಯಾರಿಸಿದ ಸ್ಥಳೀಯ ವಿಶೇಷತೆಗಳನ್ನು ಬಿಂಬಿಸುವ ಯುಗಾದಿ ಹಬ್ಬದ ದಿನಸಿ ಪದಾರ್ಥಗಳನ್ನು ಖರೀದಿಸುವ ಮೂಲಕ ಮಹಿಳಾ ಸಂಘಗಳನ್ನು ಪ್ರೋತ್ಸಾಹಿಸಿ ಎಂದು ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ ಮನವಿ ಮಾಡಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂದೆ ತಾಲೂಕು ಪಂಚಾಯತ್ನಿಂದ ತೆರೆದಿರುವ ಸಂಜೀವಿನಿ ಯುಗಾದಿ ಮಾಸಿಕ ಸಂತೆ ಹಾಗೂ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ ಅವರು, ಮಹಿಳಾ ಸದಸ್ಯರನ್ನೊಳಗೊಂಡ ತಂಡ ಒಟ್ಟಾಗಿ ಸೇರಿ ಈ ಯುಗಾದಿ ಅಕ್ಕ ಹೋಳಿಗೆ ಕಿಟ್ ಅನ್ನು ತಯಾರಿಸಿದ್ದಾರೆ. ಈ ವಿಶೇಷ ಕಿಟ್ನಲ್ಲಿ ತಾಲೂಕಿನಲ್ಲಿ ಬೆಳೆದಿರುವ ಸಾವಯವ ಬೆಳೆಗಳಾದ ತೊಗರಿಬೇಳೆ, ಹೆಸರುಬೇಳೆ, ಗಾಣದ ಕಡಲೆಕಾಯಿ ಎಣ್ಣೆ, ಮೈದಾ ಹಿಟ್ಟು, ಆರ್ಗ್ಯಾನಿಕ್ ಬೆಲ್ಲ, ತುಪ್ಪ, ಹೋಮ್ಮೇಡ್ ಹಪ್ಪಳ, ತೆಂಗಿನಕಾಯಿ, ಗಾಣದ ಹರಳೆಣ್ಣೆ, ಸೀಗೆಕಾಯಿ ಪುಡಿ, ತುಪ್ಪ ಸೇರಿದಂತೆ ಇತರೆ ಪೌಷ್ಟಿಕಾಂಶ ಪದಾರ್ಥಗಳು ಒಳಗೊಂಡಿದ್ದು ತಾಲೂಕಿನ ಎಲ್ಲ ಗ್ರಾಹಕರು ಖರೀದಿಸುವ ಮೂಲಕ ಸ್ವಸಹಾಯ ಗುಂಪುಗಳಿಗೆ ಪ್ರೋತ್ಸಾಹ ನೀಡುವ ಜೊತೆಗೆ ಈ ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸಬೇಕೆಂದು ಕರೆ ನೀಡಿದರು. ನಡೆಸ್ತಾ ಇದ್ದಾರೆ 16, 17, 18 ವಿಶೇಷವಾಗಿ ನಡೆಸ್ತಾ ಇದ್ದಾರೆ. ಇದು ಏನು ಅಂತಂದರೆ ಯುಗಾದಿ ಕಿಟ್ಸ್ಗಳನ್ನು ಮಾಡಿದ್ದಾರೆ. ಒಂದು 500 ರೂಪೀಸ್ ಕಿಟ್ಟು, ಇನ್ನೊಂದು 1000 ರೂಪೀಸ್ ಕಿಟ್ಟು. ಯುಗಾದಿ ಹಬ್ಬ ನಾವು ಯಾವ ರೀತಿ ಸಡಗರದಿಂದ ಆಚರಿಸಬಹುದು ಆ ಥರದ್ದು ಎಷ್ಟು ಇವತ್ತು ರೇಟ್ ಕಾಸ್ಟ್ ಏನು ಪ್ರತಿಯೊಂದು ಐಟಮ್ಸು ಜಾಸ್ತಿ ಆಗಿದೆ. ಬಟ್ ಅವರು ಒಂದು ಸ್ವಸಹಾಯ ಸಂಘದಿಂದ ಆರ್ಗ್ಯಾನಿಕ್ ಬೆಲ್ಲ ಆಗಿರ್ಬೋದು, ಎಣ್ಣೆ, ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ, ಹಬ್ಬವನ್ನು ನಾವು ಎಷ್ಟು ಸಡಗರದಿಂದ ಮತ್ತು ಕಡಿಮೆ ದರದಲ್ಲಿ ನಾವು ಪ್ರತಿಯೊಬ್ಬ ಬಡವ ಮನೆಯಿಂದ ಹಿಡಿದು ಶ್ರೀಮಂತರ ಮನೆಯಲ್ಲೂ ಹೇಗೆ ಎಲ್ಲರೂ ಒಂದು ಸಮಾನವಾಗಿ ಆಚರಿಸಬಹುದು ಆ ರೀತಿ ಆಚರಿಸಬೇಕು, ಎಲ್ಲರೂ ಸಮಾನವಾಗಿ ಆಚರಿಸಬೇಕು ಅಂತಂದ್ಬಿಟ್ಟು ಎಲ್ಲ ಸ್ವಸಹಾಯ ಸಂಘದವರು, ಪಂಚಾಯಿತಿಯ ಸ್ವಸಹಾಯ ಸಂಘದವರು ಸಾಮಗ್ರಿಗಳನ್ನು 500 ರೂಪೀಸ್ದು ಕಿಟ್ಟು ಮತ್ತು 1000 ರೂಪೀಸ್ ಕಿಟ್ಟನ್ನ ಇವತ್ತು ಇಲ್ಲಿ ಒಂದು ಎಕ್ಸಿಬಿಷನ್ ಮುಖಾಂತರ ಜನತೆಗೆ ಕೊಡ್ತಿದ್ದಾರೆ. ತಾಲೂಕು ಪಂಚಾಯಿತಿ ಇಒ ರಮೇಶ್ ಮಾತನಾಡಿ, ಮಹಿಳಾ ಸ್ವಸಹಾಯ ಸಂಘಗಳ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕೆಂಬ ಉದ್ದೇಶದಿಂದ ಸರ್ಕಾರಗಳು NRLM ಯೋಜನೆಯಡಿ ಪ್ರೋತ್ಸಾಹ ನೀಡುತ್ತಿದೆ. ಅದರಂತೆ ಗ್ರಾಮೀಣ ಪ್ರದೇಶದ ಮಹಿಳಾ ಸಂಘಗಳ ಸಬಲೀಕರಣ, ಸ್ವ ಉದ್ಯೋಗಕ್ಕೆ ಪ್ರೋತ್ಸಾಹ ನೀಡುವ ಸದುದ್ದೇಶದಿಂದ ಈ ಯುಗಾದಿ ಮೇಳದಲ್ಲಿ ಯುಗಾದಿ ವಿಶೇಷ ಕಿಟ್ಟನ್ನು ರಿಯಾಯಿತಿ ದರದಲ್ಲಿ ಗ್ರಾಹಕರಿಗೆ ಒದಗಿಸಲಾಗುತ್ತಿದ್ದು, ಜಿಲ್ಲೆಯ ಎಲ್ಲ ನಾಗರಿಕರು ಈ ಯುಗಾದಿ ವಿಶೇಷ ಕಿಟ್ಟನ್ನು ಖರೀದಿಸುವ ಮೂಲಕ ಮಹಿಳೆಯರಿಗೆ ಪ್ರೋತ್ಸಾಹ ನೀಡಬೇಕೆಂದು ಕರೆ ನೀಡಿದರು. ಯುಗಾದಿ ಹಾಗೂ ರಂಜಾನ್ ಹಬ್ಬಗಳು ನಮ್ಮ ದೇಶದಲ್ಲಿ ದೊಡ್ಡ ಹಬ್ಬಗಳು. ಈ ಹಬ್ಬಗಳ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಮಹಿಳಾ ಸಂಘಗಳ ಸಬಲೀಕರಣ, ಸ್ವ ಉದ್ಯೋಗಕ್ಕೆ ಪ್ರೋತ್ಸಾಹ ಮಾಡುವ ಸದುದ್ದೇಶದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಸಂಜೀವಿನಿ ಡೇ NRLM ಯೋಜನೆ ವತಿಯಿಂದ ವಿಶೇಷವಾಗಿ ಹಬ್ಬದ ಕಿಟ್ಟನ್ನು ತಯಾರಿಸಿದ್ದು, ಈ ಕಿಟ್ಟನ್ನು ರಿಯಾಯಿತಿ ಗ್ರಾಹಕರಿಗೆ ಮಾರಾಟ ಮಾಡುವ ಮೂಲಕ ವಿನೂತನ ಪ್ರಯತ್ನ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಚೇರಿ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ಹಾಗೂ ಪತ್ರಕರ್ತರಿಗೆ ಇಒ ರಮೇಶ್ ಸ್ವಂತ ಹಣದಿಂದ ಎಲ್ಲರಿಗೂ ಉಚಿತ ಯುಗಾದಿ ದಿನಸಿ ಕಿಟ್ಟನ್ನು ವಿತರಣೆ ಮಾಡಿದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ.
ಔಷಧ ಅಂಗಡಿ ಪರವಾನಗಿ ನವೀಕರಣಕ್ಕೆ ಲಂಚ ಸ್ವೀಕರಿಸುವ ವೇಳೆ ಕೋಲಾರ ಸಹಾಯಕ ಔಷಧ ನಿಯಂತ್ರಕರಾಗಿದ್ದ ಶ್ಯಾಮಲಾ ಅವರು ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದು ಈ ಪ್ರಕರಣ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಔಷಧ ಅಂಗಡಿ ಪರವಾನಗಿ ನವೀಕರಣಕ್ಕೆ ಲಂಚ ಸ್ವೀಕರಿಸುವ ವೇಳೆ ಕೋಲಾರ ಸಹಾಯಕ ಔಷಧ ನಿಯಂತ್ರಕರಾಗಿದ್ದ ಶ್ಯಾಮಲಾ ಅವರು ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದು ಈ ಪ್ರಕರಣ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಲೋಕಾಯುಕ್ತ ಅಧಿಕಾರಿಗಳನ್ನು ಕಂಡು ಹಣ ಬಿಸಾಡಿ ಎಫ್ಡಿಸಿ ಶ್ಯಾಮಲಾ ಹಾಗೂ ಇಬ್ಬರು ಸಹಾಯಕರು ಪರಾರಿಯಾಗಿದ್ರು. ಮೆಡಿಕಲ್ ಸ್ಟೋರ್ ಲೈಸೆನ್ಸ್ ನವೀಕರಣಕ್ಕೆ 35,000 ಲಂಚ ಬೇಡಿಕೆ ಇಟ್ಟಿದ್ದು ಲಂಚ ಸ್ವೀಕಾರ ಮಾಡಿದ ಸಹಾಯಕ ಔಷಧ ನಿಯಂತ್ರಕರು ಲೋಕಾಧಿಕಾರಿಗಳನ್ನು ಕಂಡು ಪರಾರಿಯಾಗಿದ್ರು. ಮಾರ್ಗ ಮಧ್ಯದಲ್ಲಿ ಲಂಚದ ಹಣ ಬಿಸಾಡಿ ಬಂದಿರುವ ಚಲಾಕಿ ಮಹಿಳಾ ಅಧಿಕಾರಿ ತಡರಾತ್ರಿವರೆಗೂ ಹಣಕ್ಕಾಗಿ ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹುಡುಕಾಡಿದ್ದು ಕೊನೆಗೂ ಹಣ ಸಿಗದ ಹಿನ್ನೆಲೆ ಹಣ ಸ್ವೀಕರಿಸುವ ವಿಡಿಯೋ ಪಡೆದು ಪ್ರಕರಣ ದಾಖಲಿಸಿಕೊಂಡ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ. ಎಫ್ಡಿಸಿ ಶ್ಯಾಮಲಾ, ನಿವೃತ್ತ ಡಿ ಗ್ರೂಪ್ ನೌಕರ ಶ್ರೀನಿವಾಸ್ ಹಾಗೂ ಚಾಲಕ ಮಹಂತೇಶ್ ಸದ್ಯ ಲೋಕಾಯುಕ್ತ ಪೊಲೀಸರ ವಶದಲ್ಲಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ವೆಂಕಟೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ದಲಿತ ಮುಖಂಡ ಹೂಹಳ್ಳಿ ಪ್ರಕಾಶ್ ಹಾಗೂ ಕೃಷ್ಣಯ್ಯ ಎಂಬುವವರಿಂದ ದೂರು ನೀಡಲಾಗಿತ್ತು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಎರಡು 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಮಾರ್ಚ್ 18ರಿಂದ ಏಪ್ರಿಲ್ 2 ಗುರುವಾರದವರೆಗೆ ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:45ರವರೆಗೆ ನಡೆಯಲಿದ್ದು ಜಿಲ್ಲೆಯಲ್ಲಿ 14,314 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಎರಡ್ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 1:45ರವರೆಗೆ ನಡೆಯಲಿದ್ದು ಜಿಲ್ಲೆಯಲ್ಲಿ 14,314 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ 1ಕ್ಕೆ ನಿಗದಿಪಡಿಸಿರುವ ಪರೀಕ್ಷಾ ಕೇಂದ್ರಗಳು ದೇವನಹಳ್ಳಿ ತಾಲೂಕಿನಲ್ಲಿ 13, ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ 14, ಹೊಸಕೋಟೆ ತಾಲೂಕಿನಲ್ಲಿ 12, ನೆಲಮಂಗಲ ತಾಲೂಕಿನಲ್ಲಿ 13 ಸೇರಿ ಒಟ್ಟು 52 ಪರೀಕ್ಷಾ ಕೇಂದ್ರಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲಾಗುತ್ತಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ 1ಕ್ಕೆ ನೋಂದಣಿ ವಿವರ ನೋಡುವುದಾದರೆ ಗಂಡು ಮಕ್ಕಳ ಸಂಖ್ಯೆ 7,070, ಹೆಣ್ಣು ಮಕ್ಕಳ ಸಂಖ್ಯೆ 7,244 ಸೇರಿ ಒಟ್ಟು 14,314 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಅದರಲ್ಲಿ ಪ್ರಥಮ ಬಾರಿ ಪರೀಕ್ಷೆ ಬರೆಯುವವರ ಸಂಖ್ಯೆ 13,418, ಪುನರಾವರ್ತಿತ ವಿದ್ಯಾರ್ಥಿಗಳು 896 ಮಂದಿ ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ಪರೀಕ್ಷೆಗಳು ಪಾರದರ್ಶಕತೆ ಹಾಗೂ ಸುವ್ಯವಸ್ಥಿತವಾಗಿ ನಡೆಸುವ ನಿಟ್ಟಿನಲ್ಲಿ ಕರ್ನಾಟಕ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯಿಂದ ಮತ್ತು ಜಿಲ್ಲಾಡಳಿತದಿಂದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಜಿಲ್ಲೆಯ 4 ತಾಲೂಕಿನಲ್ಲಿ 52 ಪರೀಕ್ಷಾ ಕೇಂದ್ರಗಳ ಕೊಠಡಿಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪರೀಕ್ಷಾ ಕೇಂದ್ರದ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಇಂದಿನ ಪರೀಕ್ಷೆ ಎದುರಿಸಲು ವಿದ್ಯಾರ್ಥಿಗಳು ನಿಗದಿ ಪರೀಕ್ಷೆ ಕೇಂದ್ರಗಳಿಗೆ ಆಗಮಿಸಿ ನೋಂದಣಿ ಸಂಖ್ಯೆ, ಪರೀಕ್ಷಾ ಕೊಠಡಿ ಹುಡುಕುತ್ತಿರುವ ದೃಶ್ಯ ಕಂಡುಬಂತು. ಜೊತೆಗೆ ಬಿಇಒ ಅವರು ಪರೀಕ್ಷೆಗೆ ಬಂದ ವಿದ್ಯಾರ್ಥಿಗಳಿಗೆ ಗುಲಾಬಿ ನೀಡಿ ಸ್ವಾಗತಿಸಿದರು. ದೊಡ್ಡಬಳ್ಳಾಪುರದ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಗುಲಾಬಿ ನೀಡಿ ಸ್ವಾಗತ ಕೋರಿದರು. ನಿರ್ಭೀತಿಯಿಂದ ಪರೀಕ್ಷೆ ಬರೆಯುವಂತೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. 3,982 ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ. ನಮ್ಮಲ್ಲಿ 14 ಸೆಂಟರ್ಗಳಿದೆ, 6 ರೂಟ್ ಮಾಡಿದ್ದೀವಿ. ನಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮ್ ಕೂಡ ವಿಶೇಷ ತರಗತಿಗಳನ್ನು ಮಾಡಿ ಮಕ್ಕಳೆಲ್ಲರೂ ಕೂಡ ಪರೀಕ್ಷೆ ಭಯ ಇಲ್ಲದೆ ಉತ್ತಮವಾಗಿ ಎಕ್ಸಾಮ್ ಅನ್ನು ಬರೀಲಿಕ್ಕೋಸ್ಕರ ನಮ್ಮೆಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಎಲ್ಲರೂ ಕೂಡ ಸಾಕಷ್ಟು ಪರಿಶ್ರಮ ಪಟ್ಟು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ತರಿಸಬೇಕು. ಯಾವುದೇ ಮಗು ಎಕ್ಸಾಮ್ ಕಟ್ಟಿರ್ತಕ್ಕಂಥದ್ದು ಒಂದು ಮಗು ಕೂಡ ಅನುತ್ತೀರ್ಣ ಆಗಬಾರ್ದು ಅನ್ನೋ ರೀತಿಯಲ್ಲಿ
ಸಾಕಷ್ಟು ಎಲ್ಲಾ ನಿಟ್ಟಿನಲ್ಲೂ ಕೂಡ ಕ್ರಮ ಕೈಗೊಂಡಿದ್ದಾರೆ. ಎಲ್ಲಾ ಮಕ್ಕಳಿಗೂ ಕೂಡ ಆತ್ಮವಿಶ್ವಾಸವನ್ನು ತುಂಬಿ ಈ ದಿನ ಚೆನ್ನಾಗಿ ಮಕ್ಕಳು ಎಕ್ಸಾಮ್ ಬರೀಬೇಕು, ಪರೀಕ್ಷೆ ಅಂತಕ್ಕಂಥ ಭಯ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ವೆಲ್ಕಮ್ ಮಾಡಿದೀವಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿಸಿ. ಯಾವುದೇ ಮಗು ಕೂಡ ಪರೀಕ್ಷೆ ಬರೆಯೋದಕ್ಕೆ ವಂಚಿತವಾಗಬಾರ್ದು ಅಂತೇಳಿ ಅದಕ್ಕೆ ಸಾರಿಗೆ ವ್ಯವಸ್ಥೆನ ಎಲ್ಲ ನಮಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದನೂ ಕೂಡ ಮಕ್ಕಳಿಗೆ ಉಚಿತವಾಗಿ ಬಸ್ಗಳನ್ನ ಎಲ್ಲ ಕಡೆ ಬಸ್ಸು ಪ್ರಯಾಣವನ್ನು ಕೂಡ ಪ್ರಾರಂಭ ಮಾಡಿಕೊಟ್ಟಿದೆ. ಮತ್ತೆ ಎಲ್ಲಾ ಇಲಾಖೆಗಳು ಕೂಡ ಇದಕ್ಕೆ ಕೋಆರ್ಡಿನೇಟ್ ಮಾಡಿದೆ. ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲ ಇಲಾಖೆಗಳು ಕೂಡ ಕೋಆರ್ಡಿನೇಟ್ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ಶುಭವನ್ನು ಹಾರೈಸಿದ್ದಾರೆ. ಮತ್ತೆ ನಮ್ಮ ಇಲಾಖೆ ವತಿಯಿಂದನೂ ಕೂಡ ಮಕ್ಕಳು ಯಾವುದೇ ಮಗು ಕೂಡ ನೋಂದಣಿ ಆಗಿರ್ತಕ್ಕಂಥ ಮಗು ಎಷ್ಟೇ ದೂರದ ಊರು ಇರಲಿ ಆ ಮಗುನ ಕರ್ಕೊಂಬಂದು ಎಕ್ಸಾಮ್ ಬರೆಸ್ಲಿಕ್ಕೆ ಏನು ವ್ಯವಸ್ಥೆ ಬೇಕು ಅವೆಲ್ಲ ವ್ಯವಸ್ಥೆಗಳನ್ನ ಕೂಡ ನಾವು ಮಾಡಿದ್ದೀವಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್ ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ: ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ.
ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. HKMC ಫ್ಯಾಷನ್ ಗ್ಯಾಲರಿ, OMB ರೋಡ್, ಕಾರ್ಖಾನೆಪೇಟ್, ಚಿಕ್ಕಬಳ್ಳಾಪುರ. ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಫರ್ಸ್ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಮಾತ್ರ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿವಿಧ ರೀತಿಯ ಅತ್ಯಾಧುನಿಕ ಉಡುಪುಗಳು ಒಂದೇ ಸ್ಥಳದಲ್ಲಿ ಮಾರಾಟ. ನಮ್ಮ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಹಬ್ಬ, ಮದುವೆ, ಆಫೀಸ್, ಪಾರ್ಟಿ, ದಿನನಿತ್ಯದ ಬಳಕೆಗೆ ತಕ್ಕಂತೆ ಎಲ್ಲ ತರಹದ ಉಡುಪುಗಳು ಲಭ್ಯ. ಬಂಪರ್ ಆಫರ್ HKMC ಫ್ಯಾಷನ್ ಗ್ಯಾಲರಿ. Bill up to 50,000 will get at 32 inches LED TV free. Bill up to 25,000 will get a mixer grinder free. Bill up to 20,000 will get a dinner set free. Bill up to 15,000 will get a hot case free. Bill start up to 3,000 get a bumper gift free. For gents, all types of ready-made dresses, shirts, pants, t-shirts, night pant, night dresses, corsets, 3 suits, 2 pieces suits, zibba, all party, function, traditional dresses available. HKMC Fashion Gallery only. Bega Beti Kudi. HKMC Fashion Gallery. OMB Road, Karkanepet, Chikkaballapura Town. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅಕ್ರಮ ಜೂಜಾಟ, ಮದ್ಯ ಮಾರಾಟ, ಗಾಂಜಾ ಮಾರಾಟ, ಕ್ರಿಕೆಟ್ ಬೆಟ್ಟಿಂಗ್ ಸೇರಿದಂತೆ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಡಿವಾಣ ಹಾಕಲು ಹಿಂದೆ ಮುಂದೆ ನೋಡಲ್ಲ ಎಂದು ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಚೇಳೂರು ಪೊಲೀಸ್ ವೃತ್ತ ನಿರೀಕ್ಷಕರ ಠಾಣಾ ಆವರಣಗಳಲ್ಲಿ ನಡೆದ ದಲಿತ ಮುಖಂಡರೊಂದಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್, ದಲಿತರ ಸಮಸ್ಯೆಗಳಾದ ದೇವಾಲಯ ಪ್ರವೇಶ, ಸ್ಮಶಾನದ ಸಮಸ್ಯೆ ಮತ್ತು ಸಾಮಾಜಿಕ ತಾರತಮ್ಯದ ಬಗ್ಗೆ ಚರ್ಚಿಸಿ ಶಾಂತಿ ಸಭೆಗಳನ್ನು ನಡೆಸಲಾಯಿತು. ಈ ಸಭೆಗಳು ದಲಿತ ಕಾಲೋನಿಗಳಲ್ಲಿ ನೇರವಾಗಿ ಭೇಟಿ ನೀಡಿ ಕುಂದು ಕೊರತೆಗಳನ್ನು ಆಲಿಸಲು ನೆರವಾಗಿದ್ದು, ಠಾಣಾ ವ್ಯಾಪ್ತಿಯಲ್ಲಿ ಯಾವುದೇ ಸಮಸ್ಯೆ ತೊಂದರೆಗಳಾದಲ್ಲಿ ನೀವು ತಂಟೆ, ತಕರಾರು, ತೊಂದರೆ, ಸಮಸ್ಯೆ, ಜಗಳ ಅಥವಾ ಕಿರಿಕಿರಿ ಉಂಟುಮಾಡುವ ಸನ್ನಿವೇಶಗಳು, ಅನಗತ್ಯ ಹಸ್ತಕ್ಷೇಪ, ವಾದ ವಿವಾದ ಅಥವಾ ಕಾನೂನು ಬಾಹಿರ ಅಡಚಣೆಗಳನ್ನು ಮಾಡದೆ ಕೂಡಲೇ ಪೊಲೀಸ್ ಠಾಣೆಗೆ ತಿಳಿಸುವಂತೆ ಮನವಿ ಮಾಡಿ ತಮ್ಮ ವ್ಯಾಪ್ತಿಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದರು. ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಡಿ ತಾಲೂಕುಗಳಾದ ಬಾಗೇಪಲ್ಲಿ, ಶಿಡ್ಲಘಟ್ಟ, ಚೇಳೂರು ತಾಲೂಕು ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ, ಹೆಣ್ಣು ಮಕ್ಕಳ ಮೇಲೆ ಪೋಕ್ಸೋಗಳು, ದೌರ್ಜನ್ಯ, ಜೂಜಾಟ, ಅಕ್ರಮ ಮರಳು ದಂಧೆ ಇನ್ನಿತರ ಚಟುವಟಿಕೆ ಘಟನೆಗಳ ವರದಿಯಾಗಿವೆ. ಇನ್ನು ಮುಂದೆ ನನ್ನ ವ್ಯಾಪ್ತಿಯ ಸರಹದ್ದಿನಲ್ಲಿ ಇಂತಹವು ಕಂಡು ಬಂದಲ್ಲಿ ಕಠಿಣ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕಡೀಲು ವೆಂಕಟರಮಣ ಮಾತನಾಡಿ, ಕರ್ನಾಟಕದ ಗಡಿ ಭಾಗದ ಚೇಳೂರು ತಾಲೂಕಿನ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಎಗ್ಗಿಲ್ಲದೆ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದ್ದು, ಇದರಿಂದ ಹಲವು ಬಡ ಕುಟುಂಬಗಳಲ್ಲಿ ಯುವಕರು, ಹಿರಿಯರು, ವೃದ್ಧರು ಮದ್ಯಕ್ಕೆ ದಾಸರಾಗಿ ಸಂಸಾರ ಬೀದಿಗೆ ತಂದುಕೊಳ್ತಿದ್ದಾರೆ ಎಂದರು. ಇದರ ವಿರುದ್ಧ ಜಾಗೃತಿ ಮೂಡಿಸಿ ಮದ್ಯಮುಕ್ತ ಕಲ್ಯಾಣ ಕರ್ನಾಟಕ ನಿರ್ಮಾಣಕ್ಕೆ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕು. ಖಾಸಗಿ ಹಾಗೂ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಡೊನೇಷನ್ ಹಾವಳಿ ಮಿತಿ ಮೀರಿದ್ದು ಅದಕ್ಕೆ ಕಡಿವಾಣ ಹಾಕಬೇಕು. ಶಾಲಾ ಕಾಲೇಜುಗಳು ಸರ್ಕಾರ ನಿಗದಿಪಡಿಸಿರುವುದಕ್ಕಿಂತ ಹೆಚ್ಚಿನ ಶುಲ್ಕವನ್ನು ಪಡೆದುಕೊಳ್ತಿವೆ. ಯಾವ ಶಿಕ್ಷಣ ಸಂಸ್ಥೆಗಳು ನಿಯಮ ಪಾಲಿಸುತ್ತಿಲ್ಲ. ಇದರಿಂದ ಬಡ ಪೋಷಕರ ಮೇಲೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳ್ತಿದೆ.
ಇದರ ಜೊತೆಗೆ ಪೊಲೀಸನವರು ಇತ್ತೀಚೆಗೆ ಸಂಚಾರ ನಿಯಮ ಉಲ್ಲಂಘನೆ ಹೆಸರಿನಲ್ಲಿ ವಾಹನಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದಂಡವನ್ನು ವಿಧಿಸಲಾಗುತ್ತಿದೆ. ಇದರಿಂದ ಸಾಮಾನ್ಯ ಕೂಲಿ ಕಾರ್ಮಿಕರನ್ನ ಬಡವರಿಗೆ ತೊಂದರೆಯುಂಟಾಗುತ್ತಿದೆ. ಇದನ್ನ ಪೊಲೀಸರು ನಿಗದಿತ ದಂಡವನ್ನ ವಿಧಿಸಬೇಕು, ಎಚ್ಚರಿಕೆ ನೀಡಿ ಬಡವರಿಗೆ ಸಹಕರಿಸಲು ಮನವಿ ಮಾಡಿದ್ದಾರೆ. ಇನ್ನು ಇದೇ ಸಮಯದಲ್ಲಿ ತಾಲೂಕಿನ ವಿವಿಧ ದಲಿತ ಮುಖಂಡರು ತಮ್ಮ ತಮ್ಮ ಸಮಸ್ಯೆಗಳನ್ನ ತಿಳಿಸಿದ್ರು. ಎಲ್ಲಾ ಸಮಸ್ಯೆಗಳನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಸ್ವೀಕರಿಸುವ ಮೂಲಕ ಕುಂದು ಕೊರತೆಗಳನ್ನ ನಿವಾರಿಸಲು ಮುಂದಾದ್ರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಪ್ರಶಸ್ತಿ ಕೋಲಾರದ ಯುವ ಲೇಖಕ ಮಲ್ಲಿಕಾ ಕ್ಯಾಸೆಟ್ ಸೆಂಟರ್ ಮಾಲೀಕ ಆನಾ ಪ್ರಕಾಶ್ ರಾವ್ ಹಾಗೂ ಶ್ರೀದೇವಿ ಅವರ ಪುತ್ರ ಶ್ರೇಯಸ್ ಅವರಿಗೆ ಲಭಿಸಿದೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಪ್ರಶಸ್ತಿ ಕೋಲಾರದ ಯುವ ಲೇಖಕ ಮಲ್ಲಿಕಾ ಕ್ಯಾಸೆಟ್ ಸೆಂಟರ್ ಮಾಲೀಕ ಆನಾ ಪ್ರಕಾಶ್ ರಾವ್ ಹಾಗೂ ಶ್ರೀದೇವಿ ಅವರ ಪುತ್ರ ಶ್ರೇಯಸ್ ಅವರಿಗೆ ಲಭಿಸಿದೆ. 2022 ಜೂನ್ 21ರಂದು ಓಂ ನವ ನರಸಿಂಹ ಎಂಬ ಗೀತೆಯ ಲಿರಿಕ್ಸ್ನ ಆಂಗ್ಲ ಭಾಷೆಯಲ್ಲಿ ರಚಿಸಿ ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಿದ್ರು. ಈ ಗೀತೆಯನ್ನ ಮೊದಲ ಬಾರಿಗೆ ನರಸಿಂಹಸ್ವಾಮಿಯ ಬಗ್ಗೆ ಆಂಗ್ಲ ಭಾಷೆಯಲ್ಲಿ ಭಕ್ತಿ ಗೀತೆಯನ್ನು ರಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅವರು ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಶ್ರೇಯಸ್ ಅವರಿಗೆ ನೀಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಶ್ರೇಯಸ್ ಎಪಿ ಅಂತ. ಪ್ರತಿಷ್ಠಿತ MG ರೋಡಲ್ಲಿರುವ ಮಲ್ಲಿಕಾ ಕ್ಯಾಸೆಟ್ ಮಾಲೀಕರಾದಂಥ ಆನಾ ಪ್ರಕಾಶ್ ರಾವ್ ಅವರ ಪುತ್ರ ನಾನು. ಡೂಮ್ಲೈಟ್ ಗಣಪತಿ ದೇವಸ್ಥಾನದಲ್ಲಿ ನಾನು ಅಸಿಸ್ಟೆಂಟ್ ಅರ್ಚಕನಾಗಿ ಕೆಲಸ ಮಾಡ್ತಿದ್ದೇನೆ. ಮತ್ತು KSRTC ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಸಾಧನೆ ಏನಪ್ಪ ಅಂತಂದರೆ, ಇವತ್ತು ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ವತಿಯಿಂದ ನಾನು ಬರೆದಿರುವಂಥ ಓಂ ನವನಾರಸಿಂಹ ಹಾಡು ಇಂಗ್ಲೀಷ್ ಭಾಷೆಯಲ್ಲಿ ಬಂದಿರುವುದರಿಂದ ಆ ಹಾಡಿಗೆ ಗುರುತಿಸಿ ಅವರು ಪ್ರಶಸ್ತಿ ಗೌರವವನ್ನು ಸಲ್ಲಿಸಿದ್ದಾರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ವತಿಯಿಂದ. ಅದು ಇಡೀ ಪ್ರಪಂಚದಾದ್ಯಂತ ಇಂಗ್ಲಿಷ್ ಭಾಷೆಯಲ್ಲಿ ಬಂದಿರುವುದರಿಂದ ಈ ಪ್ರಶಸ್ತಿ ಅವ್ರಿಗೆ ಬಂದಿದೆ. ನಾನು ಒಂದು 6 ತಿಂಗಳ ಕೆಳಗಡೆ ನಾನು ಒಂದು ವಿದ್ಯಾಗಣಪತಿ ಸಾಂಗ್ ಮಾಡಿದ್ದೆ, ಶ್ರೀ ವಿದ್ಯಾಗಣಪತಿ ಹಾಡು ಅಂತ. ಆನಂದ್ ಆಡಿಯೋ ಅಲ್ಲಿ ಅದು ಡಿವೋಷನಲ್ ಸೆಕ್ಷನ್ ಅಲ್ಲಿ ಅದು ಲಭ್ಯವಿದೆ. ಕೋಲಾರಲ್ಲಿ ತುಂಬಾ ಚೆನ್ನಾಗಿ ಓಡ್ತು, ಜನರಿಂದ ತುಂಬಾ ರೆಸ್ಪಾನ್ಸ್ ಸಿಕ್ತು. ಕೋಲಾರದ ಮಲ್ಲಿಕಾ ಕ್ಯಾಸೆಟ್ ಸೆಂಟರ್ ಮಾಲೀಕ ಆನಾ ಪ್ರಕಾಶ್ ರಾವ್ ಪುತ್ರ ಶ್ರೇಯಸ್ ತನ್ನ ಈ ಸಾಧನೆಗೆ ತನ್ನೊಂದಿಗೆ ತಂಡದಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿದ್ದ ಎಲ್ಲ ನಟರಿಗೆ ಹಾಗೂ ಮುಖ್ಯವಾಗಿ KGF ಮೂವಿ ರಾಕಿಂಗ್ ಸ್ಟಾರ್ ಯಶ್ ಸ್ನೇಹಿತರಾಗಿ ನಟಿಸಿರುವ ಜೀವನ್ಗೂ ಧನ್ಯವಾದ ಸಲ್ಲಿಸಿದ್ದಾರೆ. ತನ್ನ ಸಿನಿಮಾ ಜಗತ್ತಿನ ಗುರುಗಳಾದ ಸ್ಯಾನ್ VMJ ಕೊರಿಯೋಗ್ರಫಿ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಕೋಲಾರದ ನಾಟ್ಯಂ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಶಾಲೆಯಿಂದ ತಮ್ಮ ಶಿಷ್ಯ ವೃಂದದಿಂದ ನಾಟ್ಯವನ್ನ ಸೃಜನಾಶೀಲತೆಯಿಂದ ಮಾಡಿಸಿದ್ದಾರೆ. ಕ್ಯಾಮರಾ ಕೆಲಸ ಹಾಗೂ ಎಡಿಟಿಂಗ್ ಸುನೀಲ್ ವಹಿಸಿದ್ದಾರೆ. ಸರಿಗಮಪ ಸೀಸನ್ 20 ವಿಜೇತರಾದ ದರ್ಶನ್ ನಾರಾಯಣ್ ಪ್ರತಿಷ್ಠಿತ ಗಾಯಕರು ಈ ಹಾಡನ್ನ ಹಾಡಿದ್ದಾರೆ. ಸ್ವಸ್ತಿಕ್ ಕರೇಕಡ್ ರವರು ಹಾಡಿಗೆ ಸಂಗೀತ ಸಂಯೋಜನೆ ನೀಡಿದ್ದಾರೆ. ನಮಗೆ ಬಂದಿರುವ ಪ್ರಶಸ್ತಿ ಎಲ್ಲಾ ತಂಡ ವರ್ಗದವರಿಗೆ ಸೇರುತ್ತದೆ ಎಂದು ಶ್ರೇಯಸ್ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಹಾಗೆ ಶ್ರೇಯಸ್ ಅವರ ತಂದೆ ಆನಾ ಪ್ರಕಾಶ್ ಮಾತನಾಡಿ, ಈ ಹಿಂದೆ ನನ್ನ ಮಗ ಬ್ಯಾಂಕಿನಲ್ಲಿ ಮಾಡುತ್ತಿದ್ದ ಕೆಲಸ ಬಿಟ್ಟು ಬಂದು ಗೀತ ರಚನೆ ಶುರು ಮಾಡಿದ. ಆಗ ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು. ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಬಂದಿರುವುದು ತುಂಬಾ ಖುಷಿಯಾಗಿದೆ. ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಪ್ರಶಸ್ತಿ ಸಹ ಅತಿ ಶೀಘ್ರದಲ್ಲೇ ಸಿಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ರು. ಈ ಹಿಂದೆ ಇವನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದ, ಬಿಟ್ಟು ಬಂದು ಗೀತ ರಚನೆ ಶುರು ಮಾಡಿದಾಗ ಸ್ವಲ್ಪ ಮನ್ಸಿಗೆ ಬೇಸರ ಆಗಿತ್ತು. ಆದರೆ ಈ ಪ್ರಪಂಚದಲ್ಲೇ ಒಂದು ದೊಡ್ಡ, ನಮ್ಮ ದೇಶದಲ್ಲೇ ದೊಡ್ಡ ಪ್ರತಿಷ್ಠೆ ಈ ಪ್ರಶಸ್ತಿ ಬಂದಿರೋದು ನನಗೆ ಮತ್ತು ನನ್ನ ಶ್ರೀಮತಿ ಶ್ರೀದೇವಿಗೆ ತುಂಬ ಹೆಮ್ಮೆ ಆಗಿದೆ ಮತ್ತು ಸಂತೋಷನೂ ಆಗಿದೆ. ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅವರು ಸಹ ಈ ಪ್ರಶಸ್ತಿ ಕೊಡಲು ಸಿದ್ಧ ಆಗಿದ್ದಾರೆ. ಅದು ಕೂಡ ನನಗೆ ಸಂತೋಷ ಆಗ್ತಾ ಇದೆ. ಅತಿ ಶೀಘ್ರದಲ್ಲೇ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅವರು ಕೂಡ ಶ್ರೇಯಸ್ಗೆ ಪ್ರಶಸ್ತಿ ಕೊಡ್ತಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಗುಡಿಬಂಡೆ ಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ರಂಜಾನ್ ಮಾಸದ ಅಂಗವಾಗಿ SN ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ನಿಂದ ಸೌಹಾರ್ದಯುತ ಇಫ್ತಿಯಾರ್ ಕೂಟ ಆಯೋಜಿಸಲಾಗಿತ್ತು.
ಗುಡಿಬಂಡೆ ಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ರಂಜಾನ್ ಮಾಸದ ಅಂಗವಾಗಿ ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ನಿಂದ ಸೌಹಾರ್ದಯುತ ಇಫ್ತಿಯಾರ್ ಕೂಟ ಆಯೋಜಿಸಲಾಗಿತ್ತು. ಮುಸ್ಲಿಮರು ಉಪವಾಸ ಮುರಿಯುವ ಈ ಸಂಪ್ರದಾಯಬದ್ಧ ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಪದಾಧಿಕಾರಿಗಳು, ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಸಮಾಜದಲ್ಲಿ ಶಾಂತಿ, ಸಹಿಷ್ಣುತೆ ಮತ್ತು ಸಾಮರಸ್ಯ ವೃದ್ಧಿಯಾಗಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಜಾಮಿಯಾ ಮಸೀದಿಯ ಪದಾಧಿಕಾರಿಗಳು, ಸಮುದಾಯದ ಪ್ರಮುಖರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ನಮಸ್ಕಾರಗಳು. ಏನಿವತ್ತಿನ ದಿನ ಗುಡಿಬಂಡೆ ಟೌನಲ್ಲಿ ಜಾಮಿಯಾ ಮಸೀದಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂದರೆ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್ಎನ್ ಸುಬ್ಬಾರೆಡ್ಡಿ ಅಣ್ಣನವರು ಎಲ್ಲ ಮುಸ್ಲಿಂ ಬಾಂಧವರಿಗೆ ಇಫ್ತಾರ್ ಊಟದ ವ್ಯವಸ್ಥೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಥರ ಎಲ್ಲರೂ ಬಂದು ಇಲ್ಲಿ ಚೆನ್ನಾಗಿ ಊಟವನ್ನು ಮಾಡಿ ಭಾಳ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಳ್ಳಲಾಗಿದೆ. ಇವತ್ತು ಕಾರಣಾಂತರಗಳಿಂದ ನಮ್ಮ ಶಾಸಕರು ಸ್ವಲ್ಪ ಬರೋಕ್ಕೆ ತಡೆ ಆಗುತ್ತೆ. ಅವರ ಪರವಾಗಿ ನಮ್ಮ ರಘುನಾಥ್ ರೆಡ್ಡಿ ಅಣ್ಣನವರು ಬಂದಿದ್ದಾರೆ, ನಮ್ಮ ಕಾಂಗ್ರೆಸ್ ಮುಖಂಡರು. ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಎಲ್ಲರೂ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇದೇ ಥರ ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಸದಾ ಈ ಕ್ಷೇತ್ರಕ್ಕೆ ಸೇವೆ ಇರಲಿ, ಅವರಿಗೆ ಚೆನ್ನಾಗಿ ದೇವರು ಆರೋಗ್ಯ, ಆಯುಷ್, ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾವೆಲ್ಲರೂ ಅವ್ರಿಗೆ ಎಲ್ಲ ಬೆಂಬಲವನ್ನು ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರೋಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಗರಳಪುರಿ ಉತ್ಸವದ ಪ್ರಯುಕ್ತ ಶರಣರ ಸಂಘಗಳ ಒಕ್ಕೂಟದ ಸಹಯೋಗದೊಂದಿಗೆ ವಚನ ಕಂಠಪಾಠ ಸ್ಪರ್ಧೆಯನ್ನ ಮಾರ್ಚ್ 24ರಂದು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮ ನಗರದ ದೇವಿರಮ್ಮನ ವೃತ್ತದ ನಂದಿ ಕನ್ವೆನ್ಷನ್ ಸಭಾಂಗಣದಲ್ಲಿ ನಡೆಯಲಿದೆ. ಗರಳಪುರಿ ಉತ್ಸವದ ಪ್ರಯುಕ್ತ ಶರಣರ ಸಂಘಗಳ ಒಕ್ಕೂಟದ ಸಹಯೋಗದೊಂದಿಗೆ ವಚನ ಕಂಠಪಾಠ ಸ್ಪರ್ಧೆಯನ್ನ ಮಾರ್ಚ್ 24ರಂದು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮ ನಗರದ ದೇವಿರಮ್ಮನ ವೃತ್ತದ ನಂದಿ ಕನ್ವೆನ್ಷನ್ ಸಭಾಂಗಣದಲ್ಲಿ ವಚನ ಕಂಠಪಾಠ ಕಾರ್ಯಕ್ರಮ ನಡೆಯಲಿದೆ. ಸುಮಾರು 22 ಶಿವಶರಣ ವಚನಕಾರರ ವಚನಗಳನ್ನು ಪ್ರಸ್ತುತ ಪಡಿಸಬಹುದಾಗಿದ್ದು, ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಲು ಯಾವುದೇ ವಯಸ್ಸಿನ ನಿರ್ಬಂಧ ವಿಧಿಸಿಲ್ಲ. ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ಕೊಡಲಾಗುವುದು. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಕುರುಹಟ್ಟಿ ಮಹೇಶ್, ಬಸವಯೋಗಿ ಗುರುಗಳು, ಹಾಡ್ಯರಾಜು, ಪಾಳ್ಯ ಪಾಪಣ್ಣ, ಸ್ನೇಕ್ ಬಸವರಾಜು, ಪುಟ್ಟರಾಜು ಇನ್ನೂ ಹಲವರು ಹಾಜರಿದ್ದರು. ನಂಜನಗೂಡಿನಲ್ಲಿ ನಡೆಯುವಂತಹ ಗರಳಪುರಿ ಉತ್ಸವದ ಕಾರ್ಯಕ್ರಮಗಳ ಅಂಗವಾಗಿ ಈ ಕಾರ್ಯಕ್ರಮದ ನಿಮಿತ್ತ ನಂಜನಗೂಡು ದೇವರಮಳ್ಳಿ ವೃತ್ತ, ಬಸವೇಶ್ವರ ಸರ್ಕಲಲ್ಲಿ ನಂದಿ ಕನ್ವೆನ್ಷನ್ ಹಾಲ್ ಇಲ್ಲಿ ನಡೆಯುವಂತಹ ವಚನ ಕಂಠಪಾಠ ಸ್ಪರ್ಧೆಗಳು ಏರ್ಪಡಿಸಲಾಗಿದೆ. ಈ ಒಂದು ಕಂಠಪಾಠ ಸ್ಪರ್ಧೆಯಲ್ಲಿ ವಿಶ್ವಗುರು ಬಸವಣ್ಣನವರ ವಚನಗಳು ಹಾಗೂ ಸಿದ್ದರಾಮೇಶ್ವರರ ವಚನಗಳು, ಮಾಚಿದೇವರ ವಚನಗಳು, ಹಡಪದ ಅಪ್ಪಣ್ಣನ ವಚನಗಳು, ಒಕ್ಕಲಿಗ ಮುದ್ದಣ್ಣನವರ ವಚನಗಳು, ಗೆಜ್ಜೆಗಾರ ಕಟ್ಟಿವಾಳಿಯವರ ವಚನಗಳು, ಇನ್ನೂ ಅನೇಕ ಶಿವಶರಣರ ವಚನಗಳನ್ನು ಕಂಠಪಾಠ ಸ್ಪರ್ಧೆಯಲ್ಲಿ ಏರ್ಪಡಿಸಲಾಗಿದ್ದು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗೌರಿಬಿದನೂರು ನಗರದ ಸಾರ್ವಜನಿಕರ ಅನುಕೂಲಕ್ಕೆ ವೈಕುಂಠ ರಥವಾಹನ ಖರೀದಿ ವಿಚಾರ ಕಳೆದ 4 ವರ್ಷಗಳಿಂದ ನಗರಸಭೆಯ ಪ್ರತಿ ಬಜೆಟ್ ಸಭೆಯಲ್ಲೂ ಕೇವಲ ಚರ್ಚೆಗೆ ಮಾತ್ರ ಸೀಮಿತವಾಗಿದೆ. ಇವರಿಗೂ ಕಾರ್ಯಗತವಾಗಿಲ್ಲ ಎಂದು ನಗರಸಭೆ ಮಾಜಿ ಸದಸ್ಯ ಮಾರ್ಕೆಟ್ ಮೋಹನ್ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಪ್ರಶ್ನಿಸಿದರು. ಗೌರಿಬಿದನೂರು ನಗರಸಭೆ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ 2026-27ನೇ ಸಾಲಿನ ಆಯವ್ಯಯದ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಮಾಡಿದ ಮಾರ್ಕೆಟ್ ಮೋಹನ್, ಶವ ಸಾಗಿಸುವ ವಾಹನ ಇವರಿಗೂ ಖರೀದಿ ಮಾಡದಿರಲು ಕಾರಣವೇನು ಎಂದು ಮಾರ್ಕೆಟ್ ಮೋಹನ್ ಪ್ರಶ್ನಿಸಿದರೆ, ಸಾರ್ವಜನಿಕರ ಸ್ಮಶಾನದಲ್ಲಿ ಮೂಲ ಸೌಲಭ್ಯಗಳೇ ಇಲ್ಲ. ಕತ್ತಲಾದರೆ ವಿದ್ಯುತ್ ದೀಪಗಳು, ನೀರಿನ ಸೌಲಭ್ಯ, ಕಾಂಪೌಂಡ್ ಇಲ್ಲದೆ ಇಡೀ ಸ್ಮಶಾನ ಹಂದಿ ನಾಯಿಗಳ ತಾಣವಾಗಿದೆ ಎಂದು ಡಿಜೆ ಚಂದ್ರಮೋಹನ್ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ನಿವೇಶನ ರಹಿತರಿಗೆ ಹಕ್ಕುಪತ್ರ ನೀಡುವಲ್ಲಿ ವಿಳಂಬ ಧೋರಣೆ ಬಗ್ಗೆ ಸದಸ್ಯ ಮಾರ್ಕೆಟ್ ಮೋಹನ್ ಮತ್ತು ವಿ ರಮೇಶ್ ತಕರಾರು ತೆಗೆದರೆ, ಶವ ಸಂಸ್ಕಾರದ ವಾಹನ ಬಗ್ಗೆ ಮಾನ್ಯ ನಿಕಟಪೂರ್ವ ಸದಸ್ಯರು ಹೇಳ್ತಿದ್ದಾರೆ. ಆದರೆ ಶವ ಓಡ್ತಕ್ಕಂಥ ಸ್ಥಳ ಹೇಗಿದೆ ನೀವು ಒಮ್ಮೆ ಪರಿಶೀಲನೆ ಮಾಡಿದ್ರೆ ಕನಿಷ್ಠ ಅಲ್ಲಿ ಕಾಳು ತೊಳ್ಕೊಳ್ಳೋಕ್ಕೆ ಒಂದು ನಲ್ಲಿ ಇಲ್ಲ.
ನಿಮ್ಮ ಆಡಳಿತ ವ್ಯವಸ್ಥೆ ವಿಫಲಕ್ಕೆ ಇಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇದೆ. ಇಲ್ಲಿ ಅಲ್ಲಿ ಒಂದು ಬೀದಿ ದೀಪ ಇಲ್ಲ, ಅಲ್ಲಿ ಶವ ಸಂಸ್ಕಾರ ಲೇಟ್ ಆಯಿತು ಅಂತ ಹೇಳಿದ್ರೆ ಕತ್ಲಲ್ಲಿ ಮೊಬೈಲ್ ದೀಪದಲ್ಲಿ ಶವ ಸಂಸ್ಕಾರ ಮಾಡಬೇಕು. ಮಾನವೀಯತೆ ಇಟ್ಟಿರ್ತಕ್ಕಂಥ ಆಡಳಿತ ಯಾವ್ದಾದ್ರೆ ಗೌರಿಬಿದೂರು ನಗರಸಭೆ ಅಧಿಕಾರಿ ವರ್ಗ ಅಂತ ನಾವು ಹೇಳ್ಬೋದು. ಇಷ್ಟೊಂದು ಬೇಜವಾಬ್ದಾರಿ ನೀವು ಇಲ್ಲಿ ಆಡಳಿತ ನಡೆಸ್ತಾ ಇದ್ರೆ ಶವ ಸಂಸ್ಕಾರದ ವಾಹನ ಇಲ್ಲಿ, ಅಲ್ಲೊಂದು ಕಾಂಪೌಂಡ್ ಇಲ್ಲ, ಅಲ್ಲಿ ಬೀದಿ ದೀಪ ಇಲ್ಲ, ಅಲ್ಲಿ ಇನ್ನು ಏನ್ ಕೊಡ್ತೀವಿ ನೀವು ವ್ಯವಸ್ಥೆ, ಜನಪರ ವ್ಯವಸ್ಥೆ? ಜನವಿರೋಧಿ ಕೊಟ್ಟಿದ್ದೀರಿ ನೀವು ಇವತ್ತು. ಜನವಿರೋಧಿ ಬಜೆಟ್ಗೆ ನಾವು ನಿಜಕ್ಕೂ ಕೂಡ ಧಿಕ್ಕಾರ ಮಾಡ್ತೀವಿ. ನಾವು ಅವೈಜ್ಞಾನಿಕವಾಗಿರ್ತಕ್ಕಂಥ ಇಂಜಿನಿಯರಿಂಗ್ ಸೆಕ್ಷನ್ ಹ್ಯಾಂಡಿಕ್ಯಾಪ್ ಆಗಿದೆ. ಅದು ಇವತ್ತು ಕಾಂಟ್ರಾಕ್ಟರ್ ಇಂಜಿನಿಯರ್ಗಳು ಎಲ್ಲವೂ ಅವರೇ ಟೇಪ್ ಹಿಡಿತಾರೆ, ಅವರೇ ಬಿಲ್ ತಗೊಂಡ್ಬರ್ತಾರೆ. ಇವತ್ತು ಇಂಜಿನಿಯರಿಂಗ್ ಸೆಕ್ಷನ್ ಏನಾಗಿದೆ ಅಂದ್ರೆ ಯಾರು ಸ್ಥಳಕ್ಕೆ ಹೋಗೋದಿಲ್ಲ, ಅತ್ಯಂತ ನಿರ್ಲಕ್ಷ್ಯವಾಗಿ ಸರ್ವಾಧಿಕಾರದಿಂದ ವರ್ತನೆ ಮಾಡ್ತಿದ್ದಾರೆ. ಇವತ್ತು ಯಾವ ಚಾರಿಟಿ ಕರೆಕ್ಟ್ ಆಗಿದೆ ಒಂದು ತೋರಿಸ್ಬಿಡಿ. ಒಂದ್ ತಿಂಗಳಾಗಿದೆ ಸರ್ ಚಾರಿಟಿ ಕಿತ್ತು, ಮನೆಗಳ ಮುಂದೆ ಕಿತ್ತು. ಈಗ ನಮ್ಮ ವಾರ್ಡು ಚಿಕ್ಕ ವಾರ್ಡು ಸರ್, ಎಲ್ಲಾ ನೀರು ಬರ್ತದ್ರಲ್ಲಿ. ಪ್ರತಿಯೊಂದು ಮನೆ ಪಾಪ ಈಗ ರಂಜಾನ್ ಮಾಡ್ತಾರೆ, ಸುಮಾರು ಮನೆಗಳಿದ್ದಾರೆ ಸರ್, ಎಲ್ಲ ನೋಡ್ಕೊಂಡು ಅವರು ಇದ್ ಮಾಡ್ಬೇಕು. ಸಾಂಘಿಕ ಯಾಕೆ ಚೆಕ್ ಮಾಡಬಾರ್ದು ಸರ್? ಯಾಕೆ ಮಾಡಬಾರ್ದು? ಜೈಗಳಲ್ಲಿ ಹೋಗೋದಿಲ್ಲ, ಏಗಳಲ್ಲಿ ಹೋಗೋದಿಲ್ಲ. 6 ತಿಂಗಳಲ್ಲಿ ನಗರದ ನಿರ್ವಸತಿಗರಿಗೆ ವಸತಿ ಕೊಡದಿದ್ರೆ, ನೀಡುವ ಗಡುವು ಮೀರಿದ್ರೆ ಜನರೊಂದಿಗೆ ಬಂದು ತಕ್ಕ ಶಾಸ್ತಿ ಮಾಡಬೇಕಾದೀತು ಎಂದು ಸಮಾಜ ಸೇವಕ ಡಾಕ್ಟರ್ ಕೆ ಕೆಂಪರಾಜು ನಗರಸಭೆ ಕಂದಾಯ ಅಧಿಕಾರಿಗಳಿಗೆ ಎಚ್ಚರಿಸಿದರು. ನಗರದ ವಸತಿ ರಹಿತರ ಗುರುತಿನ ಕಾರ್ಯ ಮುಗಿದಿದ್ದು ತರಾತುರಿಯಲ್ಲಿ ಭೂಮಿ ಖರೀದಿ ಪ್ರಕ್ರಿಯೆ ನಡೆದಿದೆ ಎಂದು ಮಾಜಿ ಅಧ್ಯಕ್ಷ ಖಲೀಮುಲ್ಲಾ ಹೇಳಿದರು. ಉದ್ದೇಪಾಟಿ ಇಲ್ಲಿ ನಗರಸಭೆ ಅಧ್ಯಕ್ಷರು ಉದ್ದೇಪಾಟಿ 5 ವರ್ಷ ಕಂಟಿನ್ಯೂಸ್ ಆಗಿ ಇಲ್ಲಿನ ಶಾಸಕರ ಫಲವತ್ತೆ ಅಧ್ಯಕ್ಷ ಆಗಿದ್ದಂತ 5 ವರ್ಷ ಆಯಿತು. ಇನ್ನು 2 ವರ್ಷದಲ್ಲಿ ಏನು ಮಾಡಿಬಿಡ್ತಾರೆ? ಇವತ್ತು ವಾಟರ್ ಫಿಲ್ಟ್ರಿಗಳು ಸರ್ಕಾರದ 10 ರೂಪಾಯಿ ಕೊಟ್ಟು ಕುಡಿಯೋಂಥ ಪರಿಸ್ಥಿತಿ ಬಂದಿದೆ. ಎಷ್ಟು ಪರ್ಸೆಂಟೇಜು ಜನ 10 ರೂಪಾಯಿ ಕೊಟ್ಟು ಕುಡಿತಾ ಇದ್ದಾರೆ? 10 ರೂಪಾಯಿ ಕೊಡೋಕ್ಕಾಗಿದ್ದ ಜನ ಎಷ್ಟು ಜನ ಇಲ್ಲ, ಖಾಲಿ 25% ಮಾತ್ರ 10 ರೂಪಾಯಿ ಕೊಟ್ಟು ಕುಡಿತಾ ಇದ್ದಾರೆ. ಇನ್ನು 75% ಬರ ನೀರನ್ನು ಕ್ಲೋರಿನ್ ನೀರು ಮಿಕ್ಸ್ ಆಗಿರೋ ನೀರನ್ನೇ ಕುಡಿದು ಇವತ್ತು ಕ್ಯಾನ್ಸರ್ಗೆ, ಕಿಡ್ನಿ ಫೇಲರ್ ಆಗಿ, ಜಾಂಡೀಸ್ ಬಂದು ಹಾರ್ಟ್ ಅಟ್ಯಾಕ್ ಆಗಿ ಜನ ಸಾಯ್ತಾರೆ. ಇವತ್ತು ಈ ಗೌರಿಬಿದೂರು ನಗರ ಮೇನ್ ಹೆಡ್ ಕ್ವಾರ್ಟರ್ ಅಂದರೆ ಒಬ್ಬ ಮನುಷ್ಯನಿಗೆ ತಲೆ ಹಂಗೆ ಆ ಥರ ಈ ತಾಲೂಕಿಗೆ ಒಂದು ಹೆಡ್ ಕ್ವಾರ್ಟ್ರಲ್ಲೇ ಈ ಥರ ಅವ್ಯವಸ್ಥೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಕೊರಟಗೆರೆ ತಾಲೂಕಿನ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಸಲು ಇಂದು ತಹಸೀಲ್ದಾರ್ ರಾಮ್ಪ್ರಸಾದ್ ಮತ್ತು ಧಾರ್ಮಿಕ ಪರಿಷತ್ತಿನ ಸದಸ್ಯ ಗೊಂದಿಹಳ್ಳಿ ರಂಗರಾಜು ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಈಗ ಯಜಮಾನ್ ನಿರ್ಮಾಣ ಮಾಡಿಸ್ತಾರೆ, ಇವರು ನಿರ್ಮಾಣ ಮಾಡಿಸ್ತಾರೆ, ಇನ್ನೊಬ್ರು ನಿರ್ಮಾಣ ಮಾಡಿಸ್ತಾರೆ. ಹಿಂದೆ 9 ದಿನವೋ 7 ದಿನವೋ ಜಾತ್ರೆ ನಡೀತಿದ್ದು. 7 ದಿನ ಹಿಂದೆ ಸಿದ್ದಪ್ಪನ ಜಾತ್ರೆ ನಡೀತಿದ್ದು 7 ದಿನ. ಕೊರಟಗೆರೆ ತಾಲೂಕಿನ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಸಲು ಇಂದು ತಹಸೀಲ್ದಾರ್ ರಾಮ್ಪ್ರಸಾದ್ ಮತ್ತು ಧಾರ್ಮಿಕ ಪರಿಷತ್ತಿನ ಸದಸ್ಯ ಗೊಂದಿಹಳ್ಳಿ ಗಂಗರಾಜು ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಏಪ್ರಿಲ್ 26ರಿಂದ 29ರವರೆಗೆ ಶ್ರೀ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ನಡೆಯಲಿದೆ. ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಕುಡಿಯುವ ನೀರು, ಶೌಚಾಲಯ, ಪ್ರಸಾದದ ವ್ಯವಸ್ಥೆ, ಸಿಸಿಟಿವಿ ವ್ಯವಸ್ಥೆ, ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮುಜರಾಯಿ ಇಲಾಖೆ ನಿರ್ವಹಿಸಲಿದ್ದು, ಅಗತ್ಯವಿರುವ ಮೂಲ ಸೌಕರ್ಯಗಳ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಲು ರಾಮ್ಪ್ರಸಾದ್ ಮುಜರಾಯಿ ಸಿಬ್ಬಂದಿಗೆ ಸೂಚನೆ ನೀಡಿದರು. ಕ್ಷೇತ್ರದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಸಾರ್ವಜನಿಕರು ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು. ಮುಜರಾಯಿ ಇಲಾಖೆ ಸಿಬ್ಬಂದಿ ಕೊರತೆ, ಮಂಡೆ, ಗಂಗಾ ಸ್ನಾನ, ತೆಂಗಿನಕಾಯಿ ಹರಾಜು ಪ್ರಕ್ರಿಯೆಯನ್ನು ಶೀಘ್ರವೇ ಕ್ರಮ ಕೈಗೊಂಡು ಹರಾಜು ಪ್ರಕ್ರಿಯೆ ಮಾಡುವುದಾಗಿ ಸಭೆಗೆ ಮಾಹಿತಿ ನೀಡಿದರು. ಜಾತ್ರೆ ಮಹೋತ್ಸವದ ಅಂಗವಾಗಿ ಶೌಚಾಲಯಗಳ ನಿರ್ವಹಣೆಯನ್ನು ತಾತ್ಕಾಲಿಕವಾಗಿ ಗ್ರಾಮ ಪಂಚಾಯಿತಿ ನಿರ್ವಹಿಸಲು ಸೂಚಿಸಿದರು. ಚಂದ್ರದುರ್ಗ ಹೋಬಳಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದಿನಾಂಕ 26/4/2026ರಿಂದ 29/4/2026ರವರೆಗೆ ಜಾತ್ರೆ ಮಹೋತ್ಸವ ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಒಂದು ಪೂರ್ವಭಾವಿ ಸಿದ್ಧತೆ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಇಲ್ಲಿ ಬಂದು ನಾವೆಲ್ಲ ಸೇರಿದ್ದೀವಿ. ಈ ಸಭೆನೂ ಇದ್ರ ಬಗ್ಗೆ ಮಾಡಿದ್ದೀವಿ. ಸಭೆಯಲ್ಲಿ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ. ಮುಖ್ಯವಾಗಿ ಜಾತ್ರೆಗೆ ಬರುವಂಥ ಭಕ್ತಾದಿಗಳಿಗೆ ಊಟ, ತಿಂಡಿ, ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಇಂಥದ್ರ ಬಗ್ಗೆ ನಾವು ಏನು ತಗೋಬೇಕು ಆಡಳಿತ ವತಿಯಿಂದ ಇದ್ರ ಬಗ್ಗೆನೂ ಚರ್ಚೆ ಮಾಡಿದ್ದೀವಿ. ಇದ್ರ ಬಗ್ಗೆ ಅಗತ್ಯ ಕ್ರಮ ತಗೊಳ್ಳೋಕ್ಕೆ ನಾನು ನಮ್ಮ ಸಭ್ಯೊಂದಿಗೆ ಹಾಗೂ ಇತರ ಇವರಿಗೂ ತಿಳಿಸಿ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ.
ಇಲ್ಲಿ ಪೂಜಾರಪ್ಪಂಗೆ ಭಕ್ತರು ಯಾರು ಅನ್ನೋದು ಪೂಜಾರಪ್ಪಂಗೆ ಗೊತ್ತು. ಯಾಕೆಂದ್ರೆ ಅವ್ರ ಮನೆಗೆ ದೇವ್ರು ಕರ್ಕೊಂಡು ಹೋಗೋದು ಪೂಜಾರಪ್ಪ ಪಾರ್ಪತ್ತೆದಾರ ಅವ್ರ ಭಕ್ತರು ನನಗೆ ಗೊತ್ತು. ಅವರು 4 ಜನ ಅವರ 2 ಅವರ 3 ಅವರ ಅವ್ರನ್ನ ಫಸ್ಟ್ ಕಮಿಟಿಗೆ ಹಾಕೊಳ್ಳಿ. ಯಾಕೆಂದ್ರೆ ಹೋದಾಗ ಅವ್ರ ಮನೆಗೆ ಹೋದಾಗ ಈಗ ನಾವು ತಯಾರು ಮಾಡ್ತಾ ಇದ್ದೀವಿ ಸಿದ್ದಪ್ಪಂದ, ನೀವಿಷ್ಟು ನಮ್ಗೆ ಇದನ್ನ ಕೊಡಿ, ಕಾಣಿಕೆ ಕೊಡಿ ಅನ್ನೋ ಒಂದು ಅವರು ಕೇಳಕ್ ಅವ್ರಿಗೆ ಇರ್ತೈತೆ. ಮನೆ ಯಜಮಾನಂಗೆ ಪಟ್ಟ ಕಟ್ಬೇಕು ಬಿಟ್ರೆ ಎಲ್ಲೋ ಇರೋರಿಗೆಲ್ಲ ಪಟ್ಟ ಕಟ್ಟೋದು. ಕಾನೂನನ್ನ ನಾವು ಗೌರವಿಸಿ ಪಾಲಿಸಿದ್ರೆ ಕಾನೂನು ಎಲ್ಲರನ್ನೂ ಗೌರವಿಸುತ್ತದೆ, ಕಾನೂನಿನ ರಕ್ಷಣೆ ಸಿಗುತ್ತದೆ ಎಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆ ಪಿಎಸ್ಐ ಕೆ ಸತೀಶ್ ಮತ್ತು ನಾಗರಾಜ್ ವರ್ಗಾವಣೆಗೊಂಡಿದ್ದು, ಅವರಿಗೆ ನಡೆದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್ ಅವರು, ಶಿಡ್ಲಘಟ್ಟದ ಜನತೆಯಲ್ಲಿ ಹೋರಾಟದ ಮನೋಭಾವ ಹೆಚ್ಚು, ವ್ಯವಸ್ಥೆಯಲ್ಲಿ ಸಮಸ್ಯೆಗಳು ಕಂಡಾಗ ವಿರೋಧಿಸುವ ಮನಸ್ಥಿತಿ ಮೆಚ್ಚತಕ್ಕದ್ದು, ಕಾನೂನನ್ನು ಗೌರವಿಸುವ ಪಾಲಿಸುವ ಗುಣ ಕಂಡಿದ್ದು, ಇದರಿಂದ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ನೆರವಾಗಲಿದೆ ಎಂದರು. ನನ್ನ ವೃತ್ತಿ ಜೀವನದಲ್ಲಿ ನಾನು ಶಿಡ್ಲಘಟ್ಟ ತಾಲೂಕಿನ ಜನಕ್ಕೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಆಭಾರಿಯಾಗಿರ್ತೀನಿ. ತುಂಬ ಪೊಲೀಸ್ ಫ್ರೆಂಡ್ಸ್ ಇದ್ದಾರೆ. ನಮಗೆ ಪಕ್ಕದ ತಾಲೂಕನ್ನು ಇದನ್ನು ಕಂಪೇರ್ ಮಾಡಿದ್ರೆ ನಾನು ಜಸ್ಟ್ ಅಡ್ಮಿನಿಸ್ಟ್ರೇಟಿವ್ ವರ್ಕು ಇನ್ಸೈಡ್ ವರ್ಕ್ ಮಾತ್ರ ಬಂದಿದ್ದೀನಿ ವಿನ ಸೀರಿಯಸ್ ಲಾ ಆ್ಯಂಡ್ ಆರ್ಡರ್ಗೆ ಯಾವತ್ತೂ ಸಹ ಶಿಡ್ಲಘಟ್ಟ ಜನತೆ ನಮಗೆ ತೊಂದರೆ ಕೊಟ್ಟಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಗ್ರಾಮಾಂತರ ಬಿಟ್ಟರೆ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆ ವ್ಯಾಪ್ತಿ ಹೆಚ್ಚಿದೆ. ಇಲ್ಲಿ ಕಾರ್ಯನಿರ್ವಹಿಸುವ ಪೊಲೀಸರ ಮೇಲೆ ಹೆಚ್ಚಿನ ಕಾರ್ಯದೊತ್ತಡವೂ ಇದೆ. ಅದೆಲ್ಲದನ್ನು ಸತೀಶ್ ಹಾಗೂ ನಾಗರಾಜ್ ಹಿರಿಯ ಅಧಿಕಾರಿಗಳ ಮತ್ತು ಸಾರ್ವಜನಿಕರ ಸಹಕಾರದಿಂದ ನಿಭಾಯಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ವರ್ಗಾವಣೆಗೊಂಡ ಪಿಎಸ್ಐ ಸತೀಶ್ ಮತ್ತು ನಾಗರಾಜ್ ಅವರನ್ನು ಪೊಲೀಸ್ ಅಧಿಕಾರಿ, ಸಿಬ್ಬಂದಿ, ಸಂಘ ಸಂಸ್ಥೆ ಮತ್ತು ಸಾರ್ವಜನಿಕರು ಸನ್ಮಾನಿಸಿ ಬೀಳ್ಕೊಟ್ಟರು. ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ಸೇರಿ ಪೊಲೀಸ್ ಸಿಬ್ಬಂದಿ, ಸಾರ್ವಜನಿಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಸುಮಾರು ಅದು ನಿಜವಾಗ್ಲೂ ಸರ್ ಕೇಳೋರು ಯಾರು ಇರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ರ ಮೇಲೆ ಫೋಕಸ್ ಆಗ್ತಿರಲಿಲ್ಲ. ಬಟ್ ಇವಾಗ 5 ದಿವಸದ್ದು ಎಲ್ಲ ಹೇಳ್ತಾರೆ, ನನಗೆ ಗೊತ್ತಿಲ್ಲ 5 ದಿವಸ ಪ್ರೆಸರ್ ಅಥವಾ ಇನ್ನೊಂದೇನೋ ಗೊತ್ತಿಲ್ಲ. ಪ್ರತಿಯೊಂದನ್ನು ಕೇಳೋಕೆ ಸ್ಟಾರ್ಟ್ ಆದಮೇಲೆ ನಮಗೆ ಮೊದಲು ಬರೀ ಪಬ್ಲಿಕ್ನ ಅಟೆಂಡ್ ಮಾಡೋದು, ಯಾಕಂದರೆ ರೋಡ್ ಸ್ಟೇಷನ್ ಹೆವಿ ಸ್ಟೇಷನ್ ಇದೆ, ಪಬ್ಲಿಕ್ನ ಅಟೆಂಡ್ ಮಾಡೋದೇ ಕಷ್ಟ ಆಗ್ತಾಯಿತ್ತು. ಅವ್ರಿಗೆ ಸಮಾಧಾನ ಮಾಡೋದು, ಅವ್ರಿಗೆ ಇದು ಮಾಡೋದೇ ಕಷ್ಟ ಆಗ್ತಾಯಿತ್ತು. ಅದರಲ್ಲೂ ನಾವು ಮಾಡ್ಕೊಂಡು ಹೋಗಿದ್ದೀವಿ, ನಾವು ಯಾರು ನೆಚ್ಚೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ದೇವರು ಮೆಚ್ಚಲಿ, ನಮ್ಮ ಕೆಲಸ ನಾವು ಮಾಡಿರೋ ಕರ್ತವ್ಯನ ದೇವರು ಮೆಚ್ಚಿದ್ರೆ ಸಾಕು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ.
ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ನಾ ಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9593955555 7349045796. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ನಮಸ್ಕಾರ ಪ್ರಿಯ ಗ್ರಾಹಕರೇ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಸ್ಥಳದಲ್ಲಿ ಸಿಗಬೇಕೇ? ಹಾಗಾದ್ರೆ ನಿಮ್ಮ ಹತ್ತಿರದಲ್ಲೇ ಇದೆ ನಮ್ಮ ಹೋಲ್ಸೇಲ್ ಕ್ಲಾತ್ ಶೋರೂಮ್, ಅದುವೇ ಎಂಎಂ ಹೋಲ್ಸೇಲ್ ಮಾರ್ಟ್. ಇಲ್ಲಿ ಮಕ್ಕಳಿಂದ ಹಿಡಿದು ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಎಲ್ಲರಿಗೂ ಸೂಕ್ತವಾದ ಟ್ರೆಂಡಿ ಮತ್ತು ಗುಣಮಟ್ಟದ ಬಟ್ಟೆಗಳು ಲಭ್ಯ. ಕಿಡ್ಸ್ ಡ್ರೆಸ್, ಮೆನ್ಸ್ ವೇರ್, ವುಮೆನ್ಸ್ ಫ್ಯಾಷನ್, ಡೈಲಿ ವೇರ್, ಪಾರ್ಟಿ ವೇರ್ ಹಾಗೂ ಹಬ್ಬಗಳು, ಮದುವೆಗಳು ಅಥವಾ ದಿನನಿತ್ಯದ ಬಳಕೆ ಎಲ್ಲಕ್ಕೂ ಸೂಕ್ತವಾದ ಉಡುಪುಗಳು ಒಂದೇ ಸ್ಥಳದಲ್ಲಿ. ಗುಣಮಟ್ಟದ ಬಟ್ಟೆಗಳು ಕಡಿಮೆ ಬೆಲೆ ಮತ್ತು ಹೋಲ್ಸೇಲ್ ದರದಲ್ಲಿ ಲಭ್ಯವಾಗುವ ಉತ್ತಮ ಅವಕಾಶ. ನಮ್ಮ ಶೋರೂಮ್ಗೆ ಬನ್ನಿ, ನಿಮ್ಮ ಇಷ್ಟದ ಬಟ್ಟೆಗಳನ್ನು ಆಯ್ಕೆ ಮಾಡಿ, ನಿಮ್ಮ ಕುಟುಂಬದ ಸ್ಟೈಲ್ ಅನ್ನು ಇನ್ನಷ್ಟು ಸುಂದರವಾಗಿಸಿ. ಹೊಸ ಟ್ರೆಂಡ್, ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದಲ್ಲಿ. ನಮ್ಮ ವಿಳಾಸ ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, ಐಡಿಎಸ್ಎಂಟಿ ಲೇಔಟ್, ಮೈನ್ ರೋಡ್, ಎಪಿಎಂಸಿ ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27 ಶೈಕ್ಷಣಿಕ ವರ್ಷದ ಪ್ರಿಕೆಜಿ, ಎಲ್ಕೆಜಿ, ಯುಕೆಜಿ ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ ಟೇಕರ್ ಸಿಬ್ಬಂದಿ, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ. ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ? ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, ಐಡಿಎಸ್ಎಂಟಿ ಲೇಔಟ್, ಮೈನ್ ರೋಡ್, ಎಪಿಎಂಸಿ ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಕಾಲಿಕ ಆಲಿಕಲ್ಲು ಮಳೆಗೆ ಬೆಚ್ಚಿದ ರೈತರು. ನಿನ್ನೆ ರಾತ್ರಿ ಸುರಿದ ಆಲಿಕಲ್ಲು ಮಳೆಯಿಂದ ಕೋಟ್ಯಾಂತರ ರೂಪಾಯಿ ಬೆಳೆ ಹಾನಿ. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ರೈತರ ಸಂಕಷ್ಟ. ಗಡಿ ತಾಲೂಕು ಗುಡಿಬಂಡೆಗೂ ತಟ್ಟಿದ ವಾಣಿಜ್ಯ ಅನಿಲ ಸಿಲಿಂಡರ್ ಕೊರತೆ. ಗ್ಯಾಸ್ ಕೊರತೆಯಿಂದ ಗುಡಿಬಂಡೆಯಲ್ಲಿ ಹೋಟೆಲ್ಗಳ ಬಂದ್. ಹೊರಗಿನಿಂದ ಬರುವ ಜನರಿಗೆ ಆಹಾರವಿಲ್ಲದೆ ಪರದಾಟ. ಜಿಲ್ಲೆಯ ಜನತೆ ಸ್ವಸಹಾಯ ಗುಂಪಿನ ಮಹಿಳಾ ಸದಸ್ಯರ ಪದಾರ್ಥ ಖರೀದಿಸಲು ಬಾಗೇಪಲ್ಲಿ ತಹಸೀಲ್ದಾರ್ ಮನವಿ. ಸ್ಥಳೀಯ ವಿಶೇಷತೆಗಳನ್ನು ಬಿಂಬಿಸುವ ಯುಗಾದಿ ದಿನಸಿ ಖರೀದಿಸಿ ಪ್ರೋತ್ಸಾಹಿಸಲು ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ ಮನವಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.